ನಮ್ಮ ಕರ್ತನ ನುಡಿ ಅದು ಜೇನುಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ದೇವರ ನುಡಿಗಳು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ ಎಂಬುದಾಗಿ ನೋಡ್ತೇವೆ. ಅದರಿಂದ ದೇವರ ವಾಕ್ಯ ನಿಜವಾಗಲೂ ಆಸಕ್ತಿಯಿಂದ ಬಯಸುವಂಥವ್ರಿಗೆ ಅದು ಜೇನಿಗಿಂತಲೂ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗೇ ಇರ್ತದೆ. ಓಕೆ, ಇಲ್ಲ ಆನಂದ ಇಲ್ಲ, ಬಯಕೆ ಇಲ್ಲ ಅಂದರೆ ಅದೆಷ್ಟೇ ರುಚಿಯಾಗಿದ್ರೂ ನಮಗೆ ರುಚಿಸ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಭಾಳ ರುಚಿಕರವಾದಂಥದ್ದು, ಜೇನಿಗಿಂತಲೂ ಜೇನುತುಪ್ಪಕ್ಕಿಂತಲೂ ಸಿಹಿಯಾದಂಥದ್ದಾಗಿದೆ. ಕೀರ್ತನೆಗಳಲ್ಲಿ ಅದನ್ನು ಓದುತ್ತೇವೆ. ಆದರೆ ನಾವು ಅದು ಜೇನಿಗಿಂತಲೂ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ ಎಂಬುದಾಗಿ ತಿಳ್ಕೊಳ್ಳೋದು ಯಾವಾಗ ಸವಿದಾಗ ಮಾತ್ರ. ಇಲ್ಲ ಅಂತಂದರೆ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಸಹೋದರನ ಪ್ರಾರ್ಥನೆ ಎಣಿಸಿದಾಗೆ, ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ, ಆನಂದ ಇರಬೇಕು. ಧ್ಯಾನಿಸ್ಲಿಕ್ಕಿಂತ ಮುಂಚೆ ದೇವರ ವಾಕ್ಯದಲ್ಲಿ ಆನಂದ ಇರಬೇಕು. ಎಷ್ಟೊತ್ತು ಕೇಳಿಸ್ಕೊಳ್ತೇನೋ ದೇವರ ನುಡಿಗಳನ್ನು ಅಂತಕ್ಕಂಥದ್ದು. ದೇವರ ವಾಕ್ಯದಲ್ಲಿ ದೇವರ ನುಡಿಗಳಲ್ಲಿ ಆನಂದ ಪಡದೇ ಇದ್ದರೆ ಅಂಥ ವ್ಯಕ್ತಿ ಇನ್ನೆಲ್ಲ ಆನಂದ ಪಡಲಿಕ್ಕೆ ಆಗ್ತದೆ? ನಿಜವಾದಂಥ ಆನಂದ ದೇವರ ವಾಕ್ಯದಲ್ಲಿ ಮಾತ್ರ. ಈ ಲೋಕ ಕೊಡುವಂಥದ್ದೆಲ್ಲ ತಾತ್ಕಾಲಿಕ, ಸ್ವಲ್ಪ ಅಷ್ಟೇ. ಆದರೆ ದೇವರ ವಾಕ್ಯ ನಮಗೆ ನಿರಂತರವಾದಂಥ ಆನಂದಕ್ಕೆ ಕಾರಣವಾಗಿದೆ. ಅದರಿಂದ ಪ್ರಿಯರೇ, ಅದರಲ್ಲಿ ನಾವು ಆನಂದ ಪಡಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ. ಆನಂದ ಪಡುವಂಥ ವ್ಯಕ್ತಿ ಅವನೆಷ್ಟೋ ಧನ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವೆಲ್ಲ 1ನೇ ಕೀರ್ತನೆ ಓದಿದ್ದೀರಾ, ಗೊತ್ತಿದೆ. ಆನಂದ ಪಡುವಂಥ ವ್ಯಕ್ತಿ ಎಷ್ಟೋ ಧನ್ಯನು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವನು ಅಂತ. ದೇವರ ವಾಕ್ಯದಲ್ಲಿ ಆನಂದ ಪಡುವಂಥ ವ್ಯಕ್ತಿ, ಅದನ್ನು ಹಗಲು ಧ್ಯಾನಿಸ್ತಿರುವಂಥ ವ್ಯಕ್ತಿ, ಆತನು ನೀರಿನ ಕಾಲುವೆಗಳಲ್ಲಿ ಬೆಳೆದಂಥ ಮರದ ಹಾಗಿರ್ತಾನಂತೆ. ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗ್ತದೆ. ಎಷ್ಟು ಚಂದವಾಂತ ವಚನ ಪ್ರಿಯರೇ. ನನ್ನ ನಿಮ್ಮ ಕಾರ್ಯಗಳು ಎಲ್ಲ ಭಾಗದಲ್ಲೂ ಸಫಲ ಆಗ್ತಾ ಹೋಗ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ಆನಂದ ಮತ್ತು ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು. ಹೀಗೆ ಹೋಗುವಾಗ ನಾವು ಇನ್ಯಾವುದಕ್ಕೂ ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ. ನಮ್ಮ ಕಾರ್ಯಗಳನ್ನು ಸಫಲ ಮಾಡುತ್ತಾನೆ. ಯೆಹೋಶುವನಿಗೆ ಅದನ್ನು ಹೇಳುವಂಥದ್ದು, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಿರಲಿ, ಇದನ್ನು ಹಗಲು ಧ್ಯಾನಿಸುತ್ತಾ ಇದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ, ಸಫಲನಾಗುವಿ ಎಂಬುದಾಗಿ ಹೇಳಿದಂಥದ್ದು. ಆಗ ಅದರಿಂದ ಪ್ರಿಯರೇ, ದೇವರ ವಾಕ್ಯ ನಮಗೆ ದೊಡ್ಡ ಆಶೀರ್ವಾದದ ಒಂದು ಮೂಲವಾಗಿದೆ. ಅದರಿಂದ ದೇವರ ವಾಕ್ಯದಲ್ಲಿ ಆನಂದ ಪಡುತ್ತಾ ಅದನ್ನು ಅನುಸರಿಸಿ ಹೋಗುವಾಗ ಆಶೀರ್ವಾದ ನಮಗೆ ಸಿಗ್ತದೆ. ಅದರಿಂದ ಅವನ ಕಾರ್ಯವೆಲ್ಲವೂ ಸಫಲವಾಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅದರಿಂದ ಇದು ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಎಂಬುದಾಗಿ ಬಯಕೆ, ಡಿಸೈರ್ ಅಂತ ಹೇಳ್ತಾರೆ. ಬಯಕೆ ಅಂದರೆ ಅದನ್ನು ಬಯಸುವಂಥದ್ದು. ಎಷ್ಟೊತ್ತಿಗೆ ನಾನು ದೇವರ ವಾಕ್ಯ ಕೇಳ್ತೇನ, ಎಷ್ಟೊತ್ತಿಗೆ ಓದ್ತೇನ, ಎಷ್ಟೊತ್ತಿಗೆ ದೇವರ ವಾಕ್ಯ ತಿಳ್ಕೊಳ್ತೇನ, ನನಗೆ ಇವತ್ತು ಎಂಥ ಸತ್ಯಗಳು ಗೊತ್ತಾಗ್ತದೋ, ಈ ತವಕ, ಈ ಬಯಕೆ ನಮಗಿರುವಾಗ ಖಂಡಿತವಾಗಲೂ ನಾವು ದಂಡೆಯವರು ಪ್ರಿಯರೇ ಆಶೀರ್ವದಿಸಲ್ಪಟ್ಟಂತವರಾಗ್ತೇವೆ. ಅದರಿಂದ ಆಗಿರುವಂತೆ ಕರ್ತನ ನಡೆಸಲಿ, ನಮ್ಮನ್ನು ಅದೇ ರೀತಿಯಾಗಿ ದೇವರು ಆಶೀರ್ವಾದ ಮಾಡಲಿ. ನಿನ್ನೆ ದಿವಸ ನಾವು ಕರ್ತನಾದಂಥ ಯೇಸು ಕ್ರಿಸ್ತನು ಆತನು 40ನೇ ಒಂದು ಸ್ಟೆಪ್ಪಲ್ಲಿ ತಾಬೋರ್ ಬೆಟ್ಟದಿಂದ ಮಗ್ದಲ ಅಥವಾ ಮಗದಾನ್ ಅಥವಾ ದಲ್ಮನೂತ್ ಎಂಬತಕ್ಕಂಥ ಸ್ಥಳಕ್ಕೆ ಆತನು ಬಂದಾಗ ಅಲ್ಲಿ ಆತನು ಮಾಡಿದಂಥ ಕಾರ್ಯವನ್ನು ನಾವು ನೋಡ್ತಾ ಬಂದೆವು ಪ್ರಿಯರೇ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ನಿನ್ನೆ ದಿವಸ 40ನೇ ಒಂದು ಸ್ಟೆಪ್ಪಲ್ಲಿ ಆತನು ಮಗ್ದಲಕ್ಕೆ ಬಂದನೆಂಬುದಾಗಿ ನೋಡ್ತಾ ಬಂದೆವು. ಅಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಪರಿಸಾಯರ ಮತ್ತು ಸದ್ದುಕಾಯರ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಅವರ ವಿಷಯದಲ್ಲಿ ಅಂತಲ್ಲ, ಅವರ ಬೋಧನೆ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ಬೇಕೆಂಬುದಾಗಿ ಹೇಳೋದರ ಕುರಿತಾಗಿ ನಾವು ನೋಡ್ತಾ ಬಂದೆವು ಪ್ರಿಯರೇ. ಅದರಿಂದ ಅವತ್ತು ಶಿಷ್ಯರಿಗೆ ಹೇಳಿದ ಕರ್ತನು ಇವತ್ತಿನ ಶಿಷ್ಯರಾದಂಥ ನಮಗೆ ನೀವು ಸಹ ಇಂಥ ಬೋಧನೆಗಳಿಗೆ ಎಚ್ಚರಿಕೆಯಾಗಿರಿ ಎಂಬುದಾಗಿ ಕರ್ತನು ನಮ್ಮನ್ನು ಎಚ್ಚರಿಸುವುದನ್ನು ನೋಡುವಂತರಾಗಿದ್ದೇವೆ. ಅದರಿಂದ
ನಾವು ದೇವರ ವಾಕ್ಯದ ಬೋಧನೆಗಳು ಇಟ್ಕೊಳ್ಳೋಣ. ಯಾಕೆಂದರೆ ದೇವರ ವಾಕ್ಯದ ಸತ್ಯ ಬೋಧನೆಯನ್ನು ಹುಳಿ ಮಾಡುವಂಥ ಅಥವಾ ಕೆಡಿಸುವಂಥ ದುರ್ಬೋಧನೆ ಲೋಕದಲ್ಲಿ ಉಂಟು. ಅದು ಹುಳಿ ಹಿಟ್ಟು. ಅದನ್ನೇ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂಬುದಾಗಿ ಹೇಳುವಂಥದ್ದು. ಯಾಕೆಂದರೆ ಸ್ವಲ್ಪ ಹುಳಿ ಕಲಸಿದರೆ ಕಣಿಕವೆಲ್ಲ ಹುಳಿ ಆಗ್ತದೆ. ಇಲ್ಲಿ ಹೇಳಿದ ಯೇಸು ಕರ್ತನು ಬೋಧನೆ ಕುರಿತಾಗಿ, ಅಂದರೆ ಬೇರೊಂದು ಬೋಧನೆ ಕುರಿತಾಗಿ ದೇವರ ವಾಕ್ಯದಲ್ಲಿ ಇಲ್ಲಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಜನರು ತಂದು ಇಲ್ಲಿಗೆ ಸೇರಿಸಿರ್ತಾರೆ ಅಲ್ವೇ. ಅನೇಕರು ಕ್ರೈಸ್ತತ್ವಕ್ಕೆ ತಮ್ಮದೇ ಆದಂಥ ಕೆಲವು ರೂಲ್ಸ್ಗಳನ್ನು, ತಮ್ಮದೇ ಆದಂಥ ಆಚಾರಗಳನ್ನು ತಂದು ಹಾಕ್ಬಿಟ್ಟು ಹೊಟ್ಟೋಗಿದ್ದಾರೆ. ಅದನ್ನು ಇವತ್ತೆಲ್ಲ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನೇ ಹೇಳುವಂಥದ್ದು ಹುಳಿ ಅಂತ. ಆ ಹುಳಿಗಳನ್ನೆಲ್ಲ ತೆಗೆದು ಹಾಕಬೇಕು. ನಾವು ಶುದ್ಧ ಕಣಿಕದಂತೆ ಆಗಬೇಕು. ಹಳೆಯ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಳೆಯ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಅದರಿಂದ ಪ್ರಿಯರೇ, ಏನೆಲ್ಲ ದೇವರ ವಾಕ್ಯಕ್ಕೆ ವಿರುದ್ಧವಾದಂತಹ ವಿಷಯಗಳು ನಮ್ಮಲ್ಲಿ ನಮ್ಮ ಸಭೆಗಳಿದೆಯೋ ಅದನ್ನು ತೆಗೆದುಹಾಕಿ ದೇವರ ವಾಕ್ಯ ಅನುಸಾರವಾಗಿ ನಾನು ನೀವುಗಳು ಮತ್ತು ಸಭೆ ನಿಲ್ಲಬೇಕು. ಅದೇ ದೇವರ ಮುಖ್ಯ ಉದ್ದೇಶವಾಗಿದೆ. ವಾಕ್ಯಾನುಸಾರವಾದಂಥ ಜೀವಿತ, ವಾಕ್ಯಾನುಸಾರವಾದಂಥ ಸಭೆ, ವಾಕ್ಯಾನುಸಾರವಾದಂಥ ಎಲ್ಲ ಕಾರ್ಯಗಳು ನಡಿಬೇಕಷ್ಟೇ. ವಾಕ್ಯ ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ನಾವು ಹೋಗಬಾರ್ದು. ಎಂಥ ದೊಡ್ಡ PhD ಮಾಡಿರ್ತಕ್ಕಂಥ ವ್ಯಕ್ತಿ ಬಂದು ಹೀಗೆ ಅನುಸರಿಸೋಣ ಅಂದರೆ ಅದು ಬೇಡ. ಯಾಕೆಂದರೆ ದೇವರಿಗಿಂತಲೂ ಅವ್ನಿಗೆ ಭಾಳ ಬುದ್ಧಿವಂತನೇನಲ್ಲ. ಅದರಿಂದ ನಾವು ದೇವರ ವಾಕ್ಯ ಏನಿದೆಯೋ ಅದನ್ನೇ ಫೈನಲ್ ಆಗಿ ಅನುಸರಿಸಿ ಹೋಗುವಂತರಾಗಿರೋಣ ಪ್ರಿಯರೇ. ಸದ್ದುಕಾಯರ ಮತ್ತು ಫರಿಸಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂಬುದಾಗಿ ಹೇಳುವಾಗ ಅರ್ಥ ಬೋಧನೆ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂಬುದಾಗಿ ಹೇಳಿದಂಥದ್ದು ಪ್ರಿಯರೇ. ನಂತರ ಮತ್ತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದ ಮಗ್ದಲದಿಂದ ಆತನು 41ನೇ ಸ್ಟೆಪ್ಪಲ್ಲಿ ಮತ್ತೆ ಬೆತ್ಸಾಯಿದಕ್ಕೆ ಬರುವುದನ್ನು ನೋಡುತ್ತೇವೆ. ಬೆತ್ಸಾಯಿದ, ಈ ಬೆತ್ಸಾಯಿದ ಫಿಲಿಪ, ಆಂದ್ರೆಯ, ಪೇತ್ರವರ ಸ್ವಂತ ಊರೋದು ಬೆತ್ಸಾಯಿದ ಎಂಬತಕ್ಕಂಥದ್ದು. ನಾನು ಕಳೆದ ಸಾರಿ ನಿಮಗೆ ಮ್ಯಾಪ್ ಎಲ್ಲ ತೋರಿಸಿದ್ದೇನೆ. ಆ ಬೆತ್ಸಾಯಿದದ ಪಕ್ಕದ ಅರಣ್ಯದಲ್ಲೇ ಯೇಸು ಕರ್ತನು 5,000 ಜನರಿಗೆ 5 ರೊಟ್ಟಿ 2 ಮೀನುಗಳಿಂದ ಊಟ ಕೊಟ್ಟಂಥದ್ದು. ಈ ಬೆತ್ಸಾಯಿದ ಬಹಳ ಪ್ರಾಮುಖ್ಯವಾದಂಥ ಒಂದು ಸ್ಥಳವಾಗಿತ್ತು ಯೇಸು ಕ್ರಿಸ್ತನು ಇದ್ದಂಥ ಕಾಲದಲ್ಲಿ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಅನೇಕ ಅದ್ಭುತಗಳನ್ನು ಆ ಸ್ಥಳದಲ್ಲಿ ಮಾಡಿದನು. ಆದರೆ ಅನೇಕರು ಅಲ್ಲಿ ನಂಬಲಿಲ್ಲ. ಅದರಿಂದ ಕರ್ತನು ಅದರ ಕುರಿತಾಗಿ ಎಚ್ಚರಿಕೆ ಹೇಳುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ಈಗ ಕರ್ತನು ಎಲ್ಲಿಗೆ ಬರ್ತಾರೆ? ಮಗ್ದಲದಿಂದ ಬೆತ್ಸಾಯಿದಕ್ಕೆ ಬರುವುದನ್ನು ನೋಡುತ್ತೇವೆ. ಈಗ ಬೆತ್ಸಾಯಿದಕ್ಕೆ ಬಂದಾಗ ಅಲ್ಲಿ ಏನು ಮಾಡ್ತಾರೆ ಎಂಬುದನ್ನು ಮಾರ್ಕನ ಸುವಾರ್ತೆ ಅದರಲ್ಲಿ 8ನೇ ಅಧ್ಯಾಯ 22ರಿಂದ 26 ತನಕ ಓದಿಕೊಳ್ಳೋಣ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 22ರಿಂದ 26. ಯೇಸು ಕುಡನಿಗೆ ಕಣ್ಣು ಕೊಟ್ಟದ್ದು. ಮತ್ತು ಅವರು ಬೆತ್ಸಾಯಿದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಕುರುಡನ ಕೈ ಹಿಡ್ಕೊಂಡು ಊರ ಹೊರಕ್ಕೆ ಕರಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈಯಿಟ್ಟು ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈಯಿಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ತರುವಾಯ ಆತನು, ನೀನು ಊರೊಳಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿ ಬಿಟ್ಟನು. ಕರ್ತನಿಗೆ ಮಹಿಮುಂಟಾಗಲಿ ಪ್ರಿಯರೇ. ಇಲ್ಲಿ ನಾವು ಓದಿದ ಹಾಗೆ ಈ ಬೆತ್ಸಾಯಿದದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು 23ನೇ ಒಂದು ಅದ್ಭುತವನ್ನು ಮಾಡುವುದನ್ನು ನೋಡುತ್ತೇವೆ. ಇದು 23ನೇ ಒಂದು ಮಿರಾಕಲ್, 33rd ಮಿರಾಕಲ್, 23ನೇ ಒಂದು ಮಿರಾಕಲ್ ಆಗಿ ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. ಇಲ್ಲಿ ಏನಪ್ಪ ಮಾಡೋದು ಎಂಬುದಾಗಿ ಹೇಳುವಾಗ ಒಬ್ಬ ಕುರುಡನಿಗೆ ಕಣ್ಣು ಕೊಟ್ಟದ್ದನ್ನು ನೋಡುತ್ತೇವೆ. ಹೀಲಿಂಗ್ ಎ ಬ್ಲೈಂಡ್ ಮ್ಯಾನ್, ಅಂದರೆ ಕುರುಡನನ್ನು ಸ್ವಸ್ಥ ಮಾಡಿದ್ರ ಕುರಿತಾಗಿ ನಾವು ನೋಡುವಂಥ ಅನೇಕ ಕುರುಡರನ್ನು ಸ್ವಸ್ಥ ಮಾಡಿದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಅದರಲ್ಲಿ ಇಲ್ಲೊಬ್ಬ ಕುರುಡ, ಮಾರ್ಕನು ಇನ್ನೂ ಒಂದು ರೆಕಾರ್ಡ್ ಮಾಡ್ತಾನೆ, ಇನ್ನೊಬ್ಬ ಕುರುಡನ ರೆಕಾರ್ಡ್ ಮಾಡ್ತಾನೆ. ಬರ್ತಿಮಾಯ ಒಬ್ಬ ಕುರುಡನನ್ನ ಕಣ್ಣು ಕೊಟ್ಟೋದ್ರ ಕುರಿತಾಗಿ ಬರೆದಿರೋದನ್ನು ನೋಡುತ್ತೇವೆ. ಮತ್ತು ಯೋಹಾನ 9ನೇದಲ್ಲಿ ಮತ್ತೊಬ್ಬ ಕುರುಡನ ಕುರಿತಾಗಿ ಬರೆದಿರೋದನ್ನು ನೋಡುತ್ತೇವೆ.
ಇನ್ನು ಅನೇಕ ಕುರುಡರುಗಳನ್ನ ಕರ್ತನು ಗುಣ ಮಾಡೋದರ ಕುರಿತಾಗಿ, ಒಬ್ಬರನ್ನು ಒಂದೊಂದು ರೀತಿಯಲ್ಲಿ, ಎಲ್ಲರನ್ನೂ ಒಂದೇ ರೀತಿ ಅಲ್ಲ, ಒಂದೊಂದು ರೀತಿಯಲ್ಲಿ ಗುಣಪಡಿಸೋದರ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಇಲ್ಲಿ ಬೆತ್ಸಾಯಿದದ ಕುರುಡಾಯ್ತನು. ಈ ಕುರುಡನಿಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಕಣ್ಣು ಕೊಟ್ಟದರ ಕುರಿತಾಗಿ ನೋಡ್ತೇವೆ. ಎರಿಕೋನಲ್ಲಿ ಒಬ್ಬ ಕುರುಡಾಯ್ತಾನೆ, ಅವನಿಗೂ ಕಣ್ಣು ಕೊಟ್ಟಿರ್ತಾರೆ. ನಂತರ ನೋಡುವ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಒಬ್ಬ ಕುರುಡನಿಗೆ ಕಣ್ಣು ಕೊಟ್ಟದರ ಕುರಿತಾಗಿ ನೋಡುತ್ತೇವೆ. ಹೀಗೆ ಅನೇಕ ಸ್ಥಳಗಳಲ್ಲಿ ಕುರುಡರನ್ನ ಕರ್ತನಾದಂಥ ಯೇಸು ಕ್ರಿಸ್ತನು ಗುಣಪಡಿಸಿ ಕಣ್ಣು ಕೊಟ್ಟನೆಂಬುದಾಗಿ ನೋಡುತ್ತೇವೆ. ಅದರಲ್ಲಿ ಹುಟ್ಟು ಕುರುಡರಿಗೆ ಕಣ್ಣು ಕೊಟ್ಟಂಥದ್ದು, ಮತ್ತು ಕಣ್ಣು ಬಂದು ಮತ್ತೆ ಕಣ್ಣ ಕಳ್ಕೊಂಡು ಅವ್ರಿಗೆ ಮತ್ತೆ ಕಣ್ಣು ಕಾಣುವಂತೆ ಮಾಡುವಂಥದ್ದು. ಇಲ್ಲಿ ಈ ವ್ಯಕ್ತಿ ಕಣ್ಣಿದ್ದಂಥ ವ್ಯಕ್ತಿ, ಈತನಿಗೆ ಏನಾಗಿತ್ತು ಗೊತ್ತಿಲ್ಲ, ಕಣ್ಣು ಇಲ್ಲದಂತಾಗಿದೆ. ಹುಟ್ಟು ಕೂಡ ಅಲ್ಲ ಇವನು. ಹೇಗೆ ಗೊತ್ತಾಗ್ತದೆ ಹುಟ್ಟು ಕೂಡ ಅಲ್ಲ ಅಂತೇಳಿ? ನಾವು ಓದುವಾಗ ನಮ್ಗೆ ಅರ್ಥವಾಗ್ತದೆ. ಇವನು ಹುಟ್ಟು ಕೂಡ ಅಲ್ಲ, ಇವನು ಕಣ್ಣಿದ್ದಂಥವನಾಗಿದ್ದನು, ಆದರೆ ಏನೋ ಕಾರಣಗಳಿಂದ ಕಣ್ಣನ್ನು ಕಳೆದುಕೊಂಡಿದ್ದಾನೆ. ಈಗ ಕರ್ತನಾಂತ ಯೇಸು ಕ್ರಿಸ್ತನು ಅವನನ್ನು ಸ್ವಸ್ಥ ಮಾಡುವುದನ್ನು ಈ ವಾಕ್ಯ ಭಾಗದಲ್ಲಿ ನೋಡುವಂಥವರು ನಾವಾಗಿದ್ದೇವೆ. ಓಕೆ, ಹೀಗೆ ನಾವು ಇಲ್ಲಿ ಓದುವಾಗ ಬೆತ್ಸಾಯಿದದಲ್ಲಿ ಒಬ್ಬ ಕುರುಡನಿಗೆ ಕರ್ತನು ಕಣ್ಣು ಕೊಟ್ಟನು. ಈಗ ಆ ಕುರುಡನನ್ನ ಜನರು ಕರ್ಕೊಂಡು ಬರ್ತಾರೆ, ಯೇಸುವಿನ ಬಳಿಗೆ ಕರ್ಕೊಂಡು ಬಂದವರು ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಈ ಕುರುಡ ತಾನೇ ಯೇಸುವಿನ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಕಣ್ಣುಳ್ಳಂಥವರು ಕರ್ಕೊಂಡು ಬಂದು ಅವನನ್ನು ಯೇಸುವಿನ ಬಳಿಗೆ ಬಿಡಬೇಕು. ಯಾಕಂದ್ರೆ ಕಣ್ಣು ಕಾಣ್ತಾ ಇಲ್ಲ, ಮತ್ತು ಯೇಸು ಯಾರು ಅಂತೂ ಗೊತ್ತಾಗ್ತಾ ಇಲ್ಲ ಅವನಿಗೆ, ಮತ್ತು ಹೇಗೆ ಹೋಗ್ಬೇಕು ಯೇಸುವಿನ ಬಳಿಗೆ ಅಂತ ಗೊತ್ತಾಗ್ತಾ ಇಲ್ಲ, ದಾರಿ ಗೊತ್ತಿಲ್ಲ. ಕಣ್ಣು ಕಾಣ್ತಿಲ್ವಲ್ಲ, ಕಣ್ಣು ಕಂಡಿರ್ತಾನೆ ನಾವು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಕಣ್ಣು ಕಾಣ್ರೆ ಮಾತ್ರವೇ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ನೋಡ್ಕೊಂಡು ಹೋಗ್ತೇವೆ. ಇಲ್ದಿದ್ರೆ ನಾವು ಎಲ್ಲಿದ್ದೇವೆ, ಎಲ್ಲಿಗೆ ಹೋಗ್ತೇವೆ ಎಂಬುದಾಗಿ ಯಾವುದೂ ಸಹ ಗೊತ್ತಾಗ್ಲಿಕ್ಕಿಲ್ಲ. ಅದರಿಂದ ಈ ಕುರುಡನಿಗೆ ಯೇಸು ಯಾರು ಅನ್ನೋದು ಗೊತ್ತಿಲ್ಲ, ಯೇಸುವಿನ ಬಳಿಗೆ ಹೋಗ್ತಕ್ಕಂಥ ದಾರಿ ಸಹ ಗೊತ್ತಿಲ್ಲ. ಅದರಿಂದ ಜನರು ಅವನನ್ನು ಕರ್ಕೊಂಡು ಯೇಸುವಿನ ಬಳಿಗೆ ಬಂದರು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ನಾವೊಂದು ಆತ್ಮಿಕ ಸತ್ಯವನ್ನು ತಿಳಿಯುವುದೇನಂತಂದರೆ, ಕಣ್ಣುಳ್ಳಂಥವರು ಕುರುಡರಿಗೆ ದಾರಿ ತೋರಿಸಬೇಕು. ಕಣ್ಣುಳ್ಳಂಥವರು ಕುರುಡರಿಗೆ ದಾರಿ ತೋರಿಸಬೇಕು ಮತ್ತು ಸರಿಯಾದ ಸ್ಥಳಕ್ಕೆ ಅವರನ್ನು ನಡೆಸಬೇಕು. ಓಕೆ, ಹಾಗಿದ್ರೆ ಏನರ್ಥ? ಕಣ್ಣುಳ್ಳಂಥವರು ಕಣ್ಣಿಲ್ಲದವರನ್ನ ಸರಿಯಾದ ರೀತಿಯಲ್ಲಿ ನಡೆಸಬೇಕೆಂಬುದಾಗಿ ಹೇಳುವಾಗ, ಈಗ ನಾವೆಲ್ಲರೂ ಸಹ ಆತ್ಮೀಕವಾಗಿ ಒಂದು ದಿವಸ ಕುರುಡರಾಗಿದ್ದೆವು. ಕತ್ತಲೆ ಬದುಕು ನಮ್ಮದಾಗಿತ್ತು. ಕುರುಡುತನ ಏನೆಂಬುದಾಗಿ ಹೇಳುವಾಗ, ಕುರುಡುತನದ ಒಂದು ವಿಶೇಷತೆ ಏನಂದರೆ ಅಜ್ಞಾನತನದ ಒಂದು ಜೀವಿತ. ಅದು ಅಂದರೆ ಏನು ಗೊತ್ತಾಗದಂಥ ಒಂದು ಜೀವಿತ ಕುರುಡುತನ ಎಂಬುದಾಗಿ ಹೇಳುವಾಗ. ಎಲ್ಲಿ ಏನಿದೆ ಎಂಬತಕ್ಕಂಥದ್ದು ಅರಿವಿಲ್ಲದಂಥ ಒಂದು ಜೀವನ, ಏನು ಗೊತ್ತಾಗಲ್ಲ ಅವ್ರಿಗೆ. ಆಯ್ತಾ? ಅದೇ ರೀತಿಯಲ್ಲಿ ನಾನು ನೀವುಗಳು ಸಹ ಅರಿವಿಲ್ಲದೆ, ಪ್ರಜ್ಞೆ ಇಲ್ಲದೆ ಬದುಕುವಂಥವರಾಗಿದ್ದೆವು. ಏನು ಪ್ರಜ್ಞೆ ಏನಿಲ್ಲ? ನಮ್ಮ ಜೀವಿತದ ಕುರಿತಾಗಿ ಯಾವ ಅರಿವಿನಿಲ್ಲ. ನಾವು ಹೆಂಗೆ ಹುಟ್ಟಿದ್ದೀವಿ, ಹೆಂಗೆ ಬಂದ್ವಿ, ಯಾಕೆ ನಮ್ಮ ಜೀವಿತ ಇಲ್ಲಿ, ಇಷ್ಟು ದಿನಗಳು ಯಾಕೆ ನಾವು ಇಲ್ಲಿ ಬದುಕ್ತೇವೆ, ಈ ಜೀವಿತ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತೇವೆ, ಮುಂದೆ ಏನು ಜೀವಿತ ಇದೆ ಇಲ್ವಾ, ನಮಗೊಂದು ಜೀವಿತ ಮತ್ತೊಂದು ಜೀವಿತ ಇದೆಯಾ ಸತ್ತ ಮೇಲೆ ಅಂತಕ್ಕಂಥ ಯಾವ ಅರಿವಿಲ್ಲದೆ ಬದುಕ್ತಾ ಇದ್ದಂಥವ್ರು. ಏನು ನಮ್ಮ ಕಾರ್ಯಗಳು ಮಾಡಿಕೊಂಡು ಕೆಲಸ ಮಾಡಿಕೊಂಡು ಊಟ ಮಾಡಿಕೊಂಡು ಹಾಗೆ ಮಲಗೋದು, ಬೆಳಗ್ಗೆ ಹೇಳೋದು, ಕೆಲಸ ಮಾಡೋದು, ಊಟ ಮಾಡೋದು, ಇಷ್ಟೇ, ಮತ್ತು ಸಂಪಾದನೆ ಮಾಡಬೇಕು, ಇಷ್ಟೇ ವಿಷಯ. ಆದರೆ ನಮಗೆ ಮತ್ತೆ ಜೀವನ ಇದೆಯಾ? ನಾವು ಯಾಕೆ ಈ ಲೋಕಕ್ಕೆ ಬಂದಿದ್ದೀವಿ? ನಮ್ಮನ್ನು ಸೃಷ್ಟಿ ಮಾಡಿದಂಥವ್ರು ಯಾರು? ನಮ್ಮನ್ನು ಯಾಕೆ ಇಲ್ಲಿ ಇಟ್ಟಿದ್ದಾನೆ? ಯಾಕೆ ಕೆಲವು ದಿವಸಗಳು ಈ ಲೋಕದಲ್ಲಿ ಬದುಕಲಿಕ್ಕೆ ನಮಗೆ ಕೊಟ್ಟಿದ್ದಾನೆ? ಈ ಲೋಕ ಬಿಟ್ಟ ಮೇಲೆ ಮುಂದೆ ನಮಗೇನಾದ್ರು ಮತ್ತೊಂದು ಜೀವ ಇದೆಯಾ? ಈ ಯಾವ ಅರಿವಿಲ್ಲದೆ ಬದುಕ್ತಾ ಇದ್ವಿ. ನಮಗೇನಪ್ಪ ಅಂದರೆ ಸಂಪಾದನೆ ಮಾಡಬೇಕು, ತಿನ್ನಬೇಕು, ಸೊಕಿ ಮಾಡಬೇಕು, ಸತ್ತೋಯ್ದ್ರೆ ಮಣ್ಗೋಬೇಕಷ್ಟೆ. ಇದೇ ವಿಷಯ ಮಾತ್ರ ನಮಗಿದ್ದಂಥದ್ದು. ಇವತ್ತು ಲೋಕವೆಲ್ಲ ಅದೇ ರೀತಿಯಲ್ಲಿರುವಂಥದ್ದು. ಇಷ್ಟಕ್ಕೆ ದೇವರು ಸೃಷ್ಟಿ ಮಾಡಿರೋದು. ಸ್ವಲ್ಪ ದಿನ ಸಂಪಾದನೆ ಮಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ತಿಂದ್ಕೊಂಡು ಹಂಗೆ ರೋಗ ಬಂದು ಸತ್ತೋಗಂತಲನ, ವಯಸ್ಸಾಗಿ ಸತ್ತೋಗಂತ ಸೃಷ್ಟಿ ಮಾಡಿದ ದೇವರು? ಇಲ್ಲ. ದೇವರಿಗೆ ದೊಡ್ಡ ಉದ್ದೇಶ ಉಂಟು ಮನುಷ್ಯನ ಸೃಷ್ಟಿ ಮಾಡೋದ್ರಲ್ಲಿ. ಆದರೆ ಮನುಷ್ಯ ಆ ದೇವರ ಉದ್ದೇಶವನ್ನು ಮೊಟಕು ಮಾಡಿ ಅದನ್ನು ಮೀರಿ ಬದುಕಿದನು.
ಆಯ್ತಲ್ವೇ? ನಂತರ ನೋಡೋ ಸಮಯದಲ್ಲಿ ದೇವರು ತಪ್ಪಿಯೋದ ಮನುಷ್ಯನಿಗಾಗಿ ಮತ್ತೊಂದು ಸರಿ ಮಾಡಲಿಕ್ಕೆ ಮತ್ತೊಂದು ಮಾರ್ಗವನ್ನು ಮಾಡಿದ್ದಾನೆ. ಒಂದು ಕೆಟ್ಟು ಹೋತು, ಮನುಷ್ಯ ಕೆಟ್ಟು ಹೋದನು, ತಪ್ಪಿ ಹೋದನು, ದೇವರ ಆಜ್ಞೆಗೆ ಅವಿಧೇಯನಾದನು. ಆದ್ರೆ ಅಷ್ಟಕ್ಕೆ ದೇವರು ಬಿಟ್ಕೊಂಡಿಲ್ಲ. ಮತ್ತೆ ಪರಿಹಾರದ ಮಾರ್ಗವನ್ನು ಕೊಟ್ಟು ಅವನನ್ನು ಮತ್ತೆ ತನ್ನ ಬಳಿಗೆ ಸೇರಿಸಿಕೊಂಡು ಮತ್ತೆ ಅವನ ಜೀವಿತವನ್ನು ಪಾವನ ಮಾಡಲಿಕ್ಕಾಗಿ, ಮತ್ತೆ ಅವನ ಜೀವಿತವನ್ನು ಉದ್ಧಾರ ಮಾಡಲಿಕ್ಕಾಗಿ ಕರ್ತನಾದಂಥ ದೇವರು ಯೋಜನೆ ಮಾಡಿದನು. ಅದೇನು ಎಂಬುದಾಗಿ ಹೇಳುವಾಗ ತನ್ನ ಮಗನನ್ನು ಕಳಿಸಿಕೊಟ್ಟು ಮನುಷ್ಯನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುವಂಥ ಒಂದು ಕಾರ್ಯ, ಅದನ್ನು ಕರ್ತನು ಮಾಡಿ ಮುಗಿಸಿದ್ದಾನೆ. ಇದರ ಮುಖಾಂತರವಾಗಿ ಮತ್ತೆ ಮನುಷ್ಯನೊಂದಿಗೆ ಒಂದು ಅನ್ಯೋನ್ಯತೆ ನಿರಂತರವಾಗಿರಬೇಕು. ಮನುಷ್ಯರೊಂದಿಗೆ ನಾನು ಯಾವಾಗಲೂ ಇರಬೇಕು ಅಥವಾ ನನ್ನೊಂದಿಗೆ ಅವ್ರು ಯಾವಾಗಲೂ ಇರಬೇಕೆಂಬತಕ್ಕಂಥ ಆಸೆ ಉಳ್ಳವನಾಗಿ ತನ್ನೊಂದಿಗೆ ಕ್ರಿಸ್ತರ ಮೂಲಕ ಸಮಾಧಾನ ಪಡಿಸ್ಕೊಳ್ಳಿಕ್ಕೆ ಈ ಕಾರ್ಯವನ್ನು ಆತನು ಮಾಡಿದ್ದಾನೆ. ಯಾಕೆ ಗೊತ್ತುಂಟಾ? ನಿತ್ಯ ನಿತ್ಯಕ್ಕೂ ನನ್ನೊಟ್ಟಿಗೆ ಅವರು ಬಾಳ್ಬೇಕಂತ. ಮನುಷ್ಯ ಎಂದಿಗೂ ನಿತ್ಯ ನಿತ್ಯಕ್ಕೂ ನನ್ನಿಂದ ದೂರ ಆಗಬಾರ್ದು, ನನ್ನೊಟ್ಟಿಗೆ ಬಾಳಬೇಕು, ನನ್ನೊಟ್ಟಿಗೆ ಇರಬೇಕೆಂಬತಕ್ಕಂಥ ಆಸೆ ಉಳ್ಳವನಾಗಿ. ಈ ಎಲ್ಲ ಸತ್ಯಗಳೇನಾಗಿತ್ತು? ನಮಗೆ ಮರೆಯಾಗಿತ್ತು. ಈ ಎಲ್ಲ ಸತ್ಯಗಳನ್ನ ನಾವು ಕಾಣದಂಥವರಾಗಿದ್ದೆವು. ಅದರ ಅರ್ಥ ಕುರುಡುತನದಲ್ಲಿ ಬದುಕ್ತಾ ಇದ್ದೀವಿ. ಈಗ ಸುವಾರ್ತೆ ಮುಖಾಂತರ ನಮ್ಮ ಕಣ್ಣುಗಳು ತೆರೆಯಿತು. ಓ, ನಾನು ಯಾರು ಎಂಬುದಾಗಿ ಅರ್ಥವಾಯಿತು. ನನ್ನನ್ನು ಸೃಷ್ಟಿ ಮಾಡಿದ ದೇವರು ಯಾರು ಎಂಬುದಾಗಿ ಅರ್ಥವಾಯಿತು. ಈ ದೇವರಿಗೆ ನಾನು ಏನು ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ ಎಂಬುದಾಗಿ ಅರ್ಥವಾಯಿತು. ಈ ದೇವರು ನನ್ನನ್ನು ಮತ್ತೆ ಹೆಂಗೆ ಪ್ರೀತಿ ಮಾಡ್ದಂತ ಗೊತ್ತಾಯಿತು. ಮತ್ತು ಆ ಪ್ರೀತಿಯನ್ನು ಹೇಗೆ ನನಗೆ ತೋರಿಸ್ತಾನೋ, ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರೀತಿಯನ್ನು ತೋರಿಸ್ತಾನೆ ಎಂಬುದಾಗಿ ಅರ್ಥವಾಯಿತು. ಅದರ ಮೇಲೆ ನಂಬಿಕೆ ಇಡುವಾಗ ನನಗೆ ಬಿಡುಗಡೆ ಉಂಟಾಗ್ತದೆ ಅಂತಕ್ಕಂಥ ಸತ್ಯವ ಅರ್ಥವಾಯಿತು. ಹೀಗೆ ನಂಬಿಕೆ ಇಡುವುದರ ಮುಖಾಂತರ ಯೇಸು ಕ್ರಿಸ್ತ ನಮ್ಮ ಜೀವಿತಕ್ಕೆ ಬರೋದ್ರ ಮುಖಾಂತರ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿತು. ಸತ್ಯ ಏನಂತ ಅರ್ಥವಾಯಿತು. ಈ ಲೋಕ ಬಿಟ್ಟ ಮೇಲೆ ನಾನು ಎಲ್ಲಿಗೆ ಹೋಗ್ತೇನೆ ಅಂತ ದೃಢತೆ ಉಂಟಾಯಿತು. ಇದೆಲ್ಲವೂ ಸಹ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಿರ್ತಕ್ಕಂಥ ಒಂದು ಚಿತ್ರಣ ಪ್ರಿಯರೇ. ಈಗ ಯೇಸುವನ್ನು ನಂಬಿರ್ತಕ್ಕಂಥ ನನ್ನನ್ನಾಗಲಿ ಮತ್ತು ಇಲ್ಲಿ ಈ ಸಂದೇಶ ಕೇಳ್ತಿರುವಂಥ ನಿಮ್ಮನ್ನಾಗಲಿ ಯಾರಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನೀವು ಈಗ ಉತ್ತರ ಹೇಳಲಿಕ್ಕೆ ನಿಮಗೆ ಕಣ್ಣು ತೆರೆಯಲ್ಪಟ್ಟಿದೆ. ಏನಂತ? ಮುಂದೆ ಏನಾಗ್ತದೆ, ನಾವು ಎಲ್ಲಿಗೆ ಹೋಗ್ತೇವೆ, ನಾವು ಎಲ್ಲಿ ಇರ್ತೇವೆ, ನಮ್ಮ ಜೀವಿತ ಎಂಥದ್ದು, ನಮ್ಮ ಜೀವಿತಕ್ಕೆ ಒಂದು ಅರ್ಥ ಸಿಕ್ಕಿದೆ ಎಂಬುದಾಗಿ ನೀವು ಹೇಳ್ತೀರಿ ಇವತ್ತು. ಯಾಕೆ ಗೊತ್ತುಂಟಾ? ಕಣ್ಣು ತೆರೆಯಲ್ಪಟ್ಟಿದೆ. ಆದರೆ ಕೆಲವರಿಗೆ ನಾವು ಪ್ರಶ್ನೆ ಮಾಡುವಾಗ ನಿಮ್ಮ ಜೀವಿತ ಏನು? ಹೀಗೆ. ಯಾಕಿಲ್ಲಿದ್ದೀರಾ? ಯಾಕಿಲ್ಲಿದ್ದೀರಾ? ಎಲ್ಲರೂ ಇದ್ದಾರಲ್ಲ, ಹಂಗೆ ಇರೋದು. ಆಮೇಲೆ ಸತ್ತರೆಲ್ಲ ಹೋಗ್ತಾರೆ, ಅದ್ಯಾರು ಕೊಂಡಿದ್ದರು? ಈ ರೀತಿಯಾದಂಥ ಉತ್ತರಗಳು ಸಿಕ್ಕುವುದು ಜನರ ಹತ್ರ. ಯಾಕೆಂದ್ರೆ ಕತ್ತಲೆ ಬದುಕಾಗಿದೆ, ಗೊತ್ತಿಲ್ಲ. ನಿಮ್ಮ ಸೃಷ್ಟಿಕರ್ತನ ಯಾರು ಗೊತ್ತಿಲ್ಲ. ನೀವು ಈ ಲೋಕ ಬಿಟ್ಟ ಮೇಲೆ ಎಲ್ಲಿ ಹೋಗ್ತೀರಿ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಕುರುಡುತನ. ಅರಿಂದ ಪ್ರಿಯರೇ, ಈ ಕುರುಡುತನ ಏನು ತೋರಿಸ್ತದೆ ಎಂಬುದಾಗಿ ಹೇಳುವಾಗ ಒಂದು ಅಜ್ಞಾನತನ, ಆತ್ಮೀಕ ಒಂದು ಅಂಧಕಾರದಲ್ಲಿರುವಂಥ ಒಂದು ಸ್ಥಿತಿಯನ್ನು ಅದು ತೋರಿಸುವಂಥದ್ದಾಗಿದೆ. ಅರಿಂದ ಇಲ್ಲಿ ನೋಡುವಾಗ ಈ ಕಣ್ಣುಳ್ಳಂಥವ್ರು ಅಂದ್ರೆ ಅರ್ಥ ಆತ್ಮೀಕ ಕಣ್ಣು ತೆರೆಯಲ್ಪಟ್ಟಂಥವರು ಲೋಕದಲ್ಲಿ ಕೋಟ್ಯಾಂತರ ಜನರು ಆತ್ಮೀಯ ಕುರುಡರಾಗಿದ್ದಾರೆ. ಅವರನ್ನ ಕಣ್ಣುಳ್ಳಂಥವರು ಕಣ್ಣು ಕೊಡುವಂಥ ಕರ್ತನ ಬಳಿಗೆ ಮಾರ್ಗ ತೋರಿಸಿಕೊಡುವಂಥವ್ರಾಗಿರಬೇಕು. ಕಣ್ಣು ನಾವು ಕೊಡ್ಲಿಕ್ಕಾಗಲ್ಲ, ಖಂಡಿತವಾಗಲು ಯಾರಿಗೂ ನಾವು ಕಣ್ಣು ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ಕಣ್ಣು ಕೊಡಲಿಕ್ಕೆ ಯೇಸು ಕರ್ತನಿಗೆ ಮಾತ್ರ ಅಧಿಕಾರ ಇರುವಂಥದ್ದು. ಕಣ್ಣು ಕೊಡಲಿಕ್ಕೆ ಶಕ್ತ. ನಾನು ಹೇಳೋದು ಶಾರೀರಿಕ ಕಣ್ಣು ವಿಷಯ ಅಲ್ಲ, ಆತ್ಮೀಕ ಕಣ್ಣು. ಶಾರೀರಿಕವಾದ ಕೊಡೋದವರೇನೆ, ಆತ್ಮೀಕವಾದ ಕಣ್ಣು ಕೊಡೋದವರೇನೆ. ಆದರೆ ನಾವು ಜನರನ್ನ ನಡೆಸಬೇಕಾದಂಥದ್ದು ಯಾವ ಕಣ್ಣು ಹೊಂದ್ಕೊಳ್ಳಿಕ್ಕೆ? ಆತ್ಮೀಕವಾದ ಕಣ್ಣು ಹೊಂದ್ಕೊಳ್ಳಿಕ್ಕೆ. ಅದು ಯಾರು ನಡೆಸಬೇಕು? ಕಣ್ಣಿರುವಂಥವರು ನಡೆಸಬೇಕು, ಕಣ್ಣು ಪಡ್ಕೊಂಡಂಥವ್ರು ನಡೆಸಬೇಕು. ಅದರಿಂದ ಇಲ್ಲಿ ಒಂದು ಜವಾಬ್ದಾರಿ ನನಗೂ ನಿಮಗಿದೆ. ಏನಂದರೆ ಕುರುಡರಿಗೆ ಕರ್ತನ ಬಳಿಗೆ ದಾರಿ ತೋರಿಸುವ ಜವಾಬ್ದಾರಿ ನಮಗಿದೆ. ಅಂದ್ರರ್ಥ ಆತ್ಮೀಕವಾಗಿ ಹರಿವಿಲ್ಲದೆ, ಆತ್ಮೀಕವಾಗಿ ನಾನು ಎಲ್ಲಿಗೆ ಹೋಗ್ತೇನೆ ಲೋಕ ಬಿಟ್ಟ ಮೇಲೆ ಎಂಬತಕ್ಕಂಥ ಯಾವ ತಿಳುವಳಿಕೆ ಇಲ್ಲದೆ ಬದುಕುವಂಥ ಜನರಿಗೆ ಈ ತಿಳುವಳಿಕೆ ಕೊಡುವಂಥ ಆತ್ಮೀಯ ಕಣ್ಣನ್ನು ತೆರೆದು ಸತ್ಯ ಏನೆಂಬುದಾಗಿ ಅರ್ಥ ಮಾಡಿಸುವ ಕರ್ತನ ಬಳಿಗೆ ನಾವು ನಡೆಸಬೇಕೆಂಬುದಾಗಿ ನೋಡುವಂತರಾಗಿದ್ದೇವೆ.
ನಮ್ಮ ಕುಟುಂಬಗಳಲ್ಲಿ ಎಷ್ಟೋ ಜನರು ಇಂಥ ಅಂಧರಿದ್ದಾರೆ. ನಮ್ಮ ಗ್ರಾಮಗಳಲ್ಲಿ ಎಷ್ಟೋ ಇಂಥ ಅಂಧರಿದ್ದಾರೆ. ನಮ್ಮ ಜಿಲ್ಲೆಗಳಲ್ಲಿ ಎಷ್ಟೋ ಇಂಥ ಅಂಧರಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಷ್ಟೋ ಇಂಥ ಅಂಧರಿದ್ದಾರೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ಅಂಧರಿದ್ದಾರೆ. ದಟ್ ಮೀನ್ಸ್ ಅದರ ಅರ್ಥ ನಾನು ಆತ್ಮೀಕವಾಗಿ ಹೇಳುವಂಥದ್ದು, ಆತ್ಮೀಕವಾದಂಥ ಅಂಧತ್ವ. ಸತ್ಯ ಏನು, ಜೀವಿಸುವ ದೇವರು ಯಾರು, ನನ್ನ ಜೀವಿತ ಅಂಥದ್ದು, ನಾನು ಈ ಲೋಕವಿನ ಎಲ್ಲಿಗೆ ಹೋಗ್ತೇನೆ, ಯಾವ ಅರಿವಿಲ್ಲದೆ ಬದುಕುವಂಥ ಒಂದು ಜೀವನ ಅಂಧತ್ವ ಜೀವನ, ಕತ್ತಲೆ ಒಂದು ಬಾಳೋದು. ಅದರಿಂದ ಯಾರಾದ್ರು ನನ್ನ ಸಂದೇಶ ಕೇಳುವಂಥವ್ರಿಗೆ ನಿಮಗೆ ಇದು ಇನ್ನೂ ಅರ್ಥವಾಗಿಲ್ಲ ಅಂದರೆ ನೀವು ಸಹ ಅಂಧಕಾರದಲ್ಲಿ ಇದ್ದೀರಾ ಅಂತ ಅರ್ಥ. ನಿಮಗೆ ಕಣ್ಣು ತೆರೆಯಲ್ಪಟ್ಟಿಲ್ಲ, ಆತ್ಮೀಯ ಕಣ್ಣು, ಆದರೆ ಕಣ್ಣು ತೆರೆಯುವಂಥ ಕರ್ತನ ಬಳಿಗೆ ನೀವು ಬರಬೇಕಾಗಿದೆ ಪ್ರಿಯರೇ. ಇಲ್ಲಿ ಕಣ್ಣಿರುವಂಥ ಈ ಜನರು ಕುರುಡನನ್ನ ಯೇಸುವಿನ ಬಳಿಗೆ ಕರಕೊಂಡು ಬಂದರು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ನಮ್ಮ ಕರ್ತವ್ಯ ಅದೇ ಪ್ರಿಯರೇ. ಕಣ್ಣುಳ್ಳಂಥ ನಾವುಗಳು ಕಣ್ಣಿಲ್ಲದವರನ್ನ ಕರ್ತನ ಬಳಿಗೆ ಕರತರುವಂಥದ್ದು. ಇಲ್ಲಿ ಆತ್ಮಿಕವನ್ನು ಹೇಳುವಂಥದ್ದು ಅಲ್ವೇ. ಯಾರ್ಯಾರು ಕುರುಡರಿದ್ದಾರೋ ಅವನ್ನೆಲ್ಲ ಕರ್ಕೊಬತ್ತೀನಿ ಎಂಬುದಾಗಿ ಯಾರು ಸಹ ಶಾರೀರಿಕ ಕುರುಡರನ್ನು ಹುಡುಕಕ್ಕೆ ಹೋಗಬೇಡಿ. ಆತ್ಮೀಯ ಕುರುಡರು ನಮ್ಮ ಸುತ್ತಮುತ್ತ ಸಾಕಷ್ಟು ಜನರಿದ್ದಾರೆ. ಅವರನ್ನ ಕರ್ತನ ಬಳಿಗೆ ಕಣ್ಣು ಕೊಡುವಂಥ, ಆತ್ಮೀಯ ಕಣ್ಣು ತೆರಿತಕ್ಕಂಥ ಕರ್ತನ ಬಳಿಗೆ ನಡೆಸುವಂಥ ಜವಾಬ್ದಾರಿ ನಮಗಿದೆ ಎಂಬುದನ್ನು ನಾವು ನೋಡುವಂಥರಾಗಿದ್ದೇವೆ. ಓಕೆ, ಏನು ಮಾಡ್ಬೇಕಂತ ಕರ್ಕೊಂಬಂದ್ರು, ಇವನನ್ನ ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ನೋಡುವಾಗ ಕರ್ಕೊಂಡು ಬಂದದ್ದು ಮಾತ್ರವಲ್ಲ, ಇಲ್ಲಿ ಬೇಡಿಕೊಳ್ಳುವುದನ್ನು ನೋಡುತ್ತೇವೆ. ಪ್ರಿಯರೇ, ಮತ್ತೊಂದು ಸಂಗತಿ ಏನಂದರೆ, ಅನೇಕರ ಆತ್ಮೀಯ ಕಣ್ಣು ತೆರೆಯಲಿಕ್ಕಾಗಿ ನಾವು ಪ್ರಾರ್ಥಿಸುವಂಥವರಾಗಿರ್ಬೇಕೆಂಬುದನ್ನು ನಾವಿಲ್ಲಿ ನೋಡುವಂಥರಾಗಿದ್ದೇವೆ. ಪ್ರಾರ್ಥನೆ ಮಾಡಬೇಕು. ಕರ್ತನೆ, ನನ್ನ ಕುಟುಂಬದಲ್ಲಿ ಎಷ್ಟೋ ಜನರು ರಕ್ಷಣೆ ಹೊಂದದಂಥವರಿದ್ದಾರೆ. ಎಷ್ಟೋ ಜನರಿಗೆ ಸತ್ಯ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ. ನಾನು ಏನೇ ಹೇಳಿದ್ರು ಸಹ ವಿರೋಧಿಸ್ತಾರೆ, ಬೈತಾರೆ. ಕೆಲವು ಸಮಯಗಳಲ್ಲಿ ಅವರು ನಮ್ಮನ್ನು ಹೀಯಾಳಿಸುವಂಥವರಾಗಿದ್ದಾರೆ. ಕರ್ತನೆ, ಅವರ ಕಣ್ಣುಗಳನ್ನು ತೆರೆ. ಯಾಕೆಂದರೆ ಸತ್ಯ ಏನಂತ ಅವರಿಗೆ ಗೊತ್ತಿಲ್ಲ. ಈ ರೀತಿಯಾಗಿ ಪ್ರಾರ್ಥಿಸುವಂಥದ್ದು ಬಹಳ ಪ್ರಾಮುಖ್ಯವಾದ್ದು ಪ್ರಿಯರೇ. ಅದರಿಂದ ಇಲ್ಲಿ ನೋಡುವ ಸಮಯದಲ್ಲಿ ಕರ್ಕೊಂಡು ಬರೋದು ಮಾತ್ರವಲ್ಲದೆ ಅವರ ಕಣ್ಣು ತೆರೆಯುವಂತೆ, ಅವರು ರಕ್ಷಣೆ ಹೊಂದುವಂತೆ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನೋಡುತ್ತೇವೆ. ಯಾರಿಗಾಗಿ ಬೇಡದಂಥದ್ದು? ಇಲ್ಲಿ ಒಬ್ಬ ಕುರುಡನಿಗಾಗಿ ಬೇಡಿದರು. ಕುರುಡನನ್ನ ಕರ್ಕೊಂಡು ಬಂದರು, ಕುರುಡನಿಗಾಗಿ ಬೇಡಿದರು. ಈಗ ನಾನು ನೀವುಗಳು ಸಹ ಮಾಡಬೇಕಾಗಿದೆ, ಆತ್ಮೀಯ ಕುರುಡುತನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗಾಗಿ ನಾವು ಬೇಡಬೇಕಾಗಿದೆ. ಜೊತೆಯಲ್ಲಿ ಅವ್ರನ್ನ ಕರ್ತನ ಬಳಿಗೆ ನಡೆಸಬೇಕಾಗಿದೆ ಪ್ರಿಯರೇ. ಕಣ್ಣು ಕೊಡುವಂಥ ಕರ್ತನ ಬಳಿಗೆ ನಡೆಸಬೇಕು. ಎರಡು ಜವಾಬ್ದಾರಿಗಳು ನಮಗುಂಟು. ಒಂದು, ಕರ್ತನನ್ನ ಪರಿಚಯ ಮಾಡಿಕೊಡುವಂಥದ್ದು, ಮತ್ತು ಅವರಿಗಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಇದು ಯಾರ ಜವಾಬ್ದಾರಿ? ಕಣ್ಣುಳ್ಳಂಥವರ ಜವಾಬ್ದಾರಿ, ಕುರುಡರ ಜವಾಬ್ದಾರಿ ಅಲ್ಲ. ಕುರುಡರನ್ನ ಯಾರು ನಡೆಸ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಅವರಷ್ಟಕ್ಕೆ ಅವರನ್ನೇ ಯಾರೂ ಸಹ ದೇವರು ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಕಣ್ಣುಳ್ಳಂಥವ್ರ ಅವಶ್ಯಕತೆ ಉಂಟು. ಅಂದ್ರೆ ಅರ್ಥ, ವಿಶ್ವಾಸಿಗಳ ಅವಶ್ಯಕತೆ ಉಂಟು, ದೇವ ಮಕ್ಕಳ ಅವಶ್ಯಕತೆ ಉಂಟು, ರಕ್ಷಣೆ ಹೊಂದಿರತಕ್ಕಂಥರ ಅವಶ್ಯಕತೆ ಉಂಟು. ಅವರು ಇವರಿಗೆ ಕರ್ತರನ್ನ ಪರಿಚಯಿಸಬೇಕು ಮತ್ತು ಪ್ರಾರ್ಥಿಸಬೇಕು ಪ್ರಿಯರೇ. ಇದು ದೊಡ್ಡ ಜವಾಬ್ದಾರಿ ನಮಗಿರುವಂಥದ್ದು. ಅದರಿಂದ ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇನ್ನೂ ರಕ್ಷಿಸಲ್ಪಟ್ಟಿಲ್ಲೋ ಅವ್ರಿಗಾಗಿ ಪ್ರಾರ್ಥಿಸೋಣ. ಕರ್ತನ ಕುರಿತಾಗಿ ಅವರಿಗೆ ಪರಿಚಯ ಮಾಡಿಕೊಡುವಂಥರಾಗಿರೋಣ ಪ್ರಿಯರೇ. ಅವರ ಕಣ್ಣುಗಳು ತೆರೆಯಲ್ಪಡಲಿ. ಯೇಸು ಕರ್ತನ ಕುರಿತಾಗಿ ಲೋಕ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೆ. ಅವರಿಗೆಲ್ಲ ಬೇರೆ ಬೇರೆ ರೀತಿ ಅರ್ಥ ಅಷ್ಟೇನೆ. ನಿಜವಾಗಿ ಅರ್ಥ ಆಗೋದು ಯಾವಾಗ? ಕಣ್ಣು ತೆರೆಯಲ್ಪಟ್ಟಾಗ. ನೋಡಿ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತರನ್ನ ಶಿಲ್ಬೆಗೆ ಏರಿಸ್ತಾರಲ್ಲ, ಅವ್ರಿಗೂ ಸಹ ಈ ಯೇಸು ಕ್ರಿಸ್ತನ ಯಾರಂತ ಗೊತ್ತಿಲ್ಲ. ಅದನ್ನೇ ಅಂಧತ್ವ ಅಂತ ಹೇಳೋದು. ಓಕೆ, ನಾವು ಕೊರಿಂಥ ಪತ್ರಿಕೆ ಅಲ್ಲಿ ಹೀಗೆ ನೋಡ್ತೇವೆ. 2ನೇ ಅಧ್ಯಾಯ, 1 ಕೊರಿಂಥ 2ನೇ ಅಧ್ಯಾಯ 8ನೇ ವಚನ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರು ಅರಿಯಲಿಲ್ಲ, ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆ ವಚನ ಎಷ್ಟು ಚಂದವಾಗಿದೆ ನೋಡಿ. ಇಹಲೋಕಾಧಿಕಾರಿಗಳಲ್ಲಿ ಯಾರು ಅರಿಯಲಿಲ್ಲ ಅಂದ್ರೆ ಅರ್ಥ, ದೈವಿಕ ಸತ್ಯಗಳು, ದೈವಿಕ ಜ್ಞಾನ ಇವರಿಗೆ ಅರ್ಥವಾಗಿರಲಿಲ್ಲ. ಯಾರಿಗೆ? ಇಹಲೋಕದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ.
ಯೇಸು ಕ್ರಿಸ್ತನಲ್ಲಿ ಕಾಲದಲ್ಲಿ ಇದ್ದಂಥ ಅಧಿಕಾರಿಗಳಿಗೂ ಸಹ ಅರ್ಥವಾಗಲಿಲ್ಲ. ಅಲ್ಲಿ ಈ ದೇವರ ಜ್ಞಾನದ ಕುರಿತಾಗಿ ಮಾತಾಡ್ತಾ ಹೇಳುವಂಥದ್ದು ಪೌಲನು 7ನೇ ವಚನದಲ್ಲಿ ಓದುವಾಗ, ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನು ಹೇಳುತ್ತೇನೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಓಕೆ, ಈ ಜ್ಞಾನ ಲೋಕಾಧಿಪತಿಗಳು ಇರಲಿಲ್ಲ, ಲೋಕದ ಅಧಿಕಾರಿಗಳಿಗಿರಲಿಲ್ಲ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರು ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಗಮನಿಸಿ, ಅಲ್ಲಿ ಅಂದ್ರೆ ಹರಿಯದೇ ಶಿಲುಬೆಗೆ ಹಾಕಿದ್ರು ಅಂತ. ಯೇಸು ಕ್ರಿಸ್ತನ ಕುರಿತಾಗಿ, ಆತನ ಕಾರ್ಯಗಳ ಕುರಿತಾಗಿ ಅವರಿಗೆ ದೈವಿಕ ಜ್ಞಾನ ತಿಳುವಳಿಕೆ ಇದ್ರೆ ಎಂದಿಗೂ ಸಹ ಯೇಸುವನ್ನ ಶಿಲುಬೆಗೆ ಹಾಕಿಸ್ತಿಲ್ಲ. ಅವರು ಹರಿಯದೇ ಹಾಗೆ ಮಾಡಿದರು. ಅದಕ್ಕೆ ಹೇಳ್ತಾ ಇರುವಂಥದ್ದು, ಅವರು ಹರಿತಿದ್ದರೆ, ಈ ಕರ್ತನ ಬಗ್ಗೆ ಅವ್ರಿಗೆ ಗೊತ್ತಿದ್ರೆ ಈ ಕರ್ತನನ್ನ ಅವರು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ ಎಂಬುದಾಗಿ. ಯಾರನ್ನ? ಮಹಿಮೆಯುಳ್ಳ ಕರ್ತನನ್ನ ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಯೇಸು ಕರ್ತನ ಹೇಳದೆಂದು ಶಿಲುಬೆಯಲ್ಲಿ, ತಂದೆಯೇ ಇವರೇನು ಮಾಡುತ್ತಾರೆ ಎಂಬುದನ್ನು ಇವರು ಅರಿಯರು, ಇವರನ್ನ ಕ್ಷಮಿಸುವಂತ ಕೇಳಿದೆ. ಅದರ ಅರ್ಥ ಏನು? ಅಜ್ಞಾನತನದಲ್ಲಿದ್ದಾರೆ, ಕಣ್ಣು ತೆರೆದಿಲ್ಲ ಇವರಿಗೆ, ತಾವು ಏನ್ ಮಾಡ್ತೇವೆ ಎಂಬುದಾಗಿ ಅರಿವಿಲ್ಲ ಇವರಿಗೆ. ಇವತ್ತಷ್ಟೇ ಅನೇಕ ಜನರಿಗೆ ತಾವು ಏನ್ ಮಾಡ್ತಾ ಇದ್ದೇವೆ, ಹೆಂಗ್ ನಡ್ಕೋತಾ ಇದ್ದೇವೆ, ಎಲ್ಲಿಗೆ ಹೋಗ್ತೇವೆ ಅಂತಕ್ಕಂಥ ಯಾವ ಅರಿವಿಲ್ಲದಂತ ಒಂದು ಜೀವನ ಪ್ರಿಯರೇ, ಕತ್ತಲೆ ಜೀವನ. ಇಂಥವರನ್ನ ಕರ್ತನ ಬಳಿಗೆ ನಡೆಸುವಂಥದ್ದು, ಇವರಿಗಾಗಿ ಪ್ರಾರ್ಥಿಸುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಯೇಸು ಕರ್ತನ ಬಳಿಗೆ ಒಬ್ಬ ಕುರುಡನ್ನ ಕರ್ಕೊಂಡು ಬಂದು ಇವನನ್ನ ಮುಟ್ಟಬೇಕೆಂಬುದಾಗಿ ಅವರು ಕೇಳಿಕೊಳ್ಳುವುದನ್ನ ನೋಡುವಂತರಾಗಿದ್ದೇವೆ. ಆಗ ಕರ್ತನಾಂತ ಯೇಸು ಕ್ರಿಸ್ತನು ಆ ಕುರುಡನನ್ನು ಕೈ ಹಿಡ್ಕೊಂಡ್ರು. ಅಲ್ಲೇ ಮಾಡಲಿಲ್ಲ, ಊರೊಳಗೆ ಮಾಡಲಿಲ್ಲ, ಊರಿಂದ ಆಚೆ ಹೊರಕ್ಕೆ, ಊರ ಹೊರಕ್ಕೆ ಕರ್ಕೊಂಡು ಹೋದ್ರು. ಅವನನ್ನ ಊರ ಹೊರಕ್ಕೆ ಕರ್ಕೊಂಡು ಹೋದ್ರು ಎಂಬುದಾಗಿ ನೋಡುತ್ತೇವೆ. ನಂತರ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈ ಇಟ್ಟು, ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಓಕೆ, ಯೇಸು ಕರ್ತನ ಹೊರಗಡೆ ಕರ್ಕೊಂಡು ಹೋಗಿ, ಊರಿಂದ ಆಚೆ ಕರ್ಕೊಂಡು ಹೋಗಿ ಅವನ ಕಣ್ಣಿನ ಮೇಲೆ ಉಗುಳಿದರು. ಈಗ ಇವನು ಹುಟ್ಟು ಕೂಡ ಅಲ್ಲ, ಆಲ್ರೆಡಿ ಇವನಿಗೆ ಕಣ್ಣಿದೆ, ಏನೋ ಹೆಚ್ಚು ಕಡಿಮೆ ಆಗಿದೆ. ಕರ್ತನಾಂತ ಯೇಸು ಕ್ರಿಸ್ತನು ಆತನ ಕಣ್ಣಿನ ಮೇಲೆ ಉಗುಳಿದರು. ಒಂದು ರೀತಿ ಮೆಡಿಸಿನ್ ಇದ್ದಂಗೆ ಇತ್ತೇನದು ಅಲ್ವಾ? ಯೇಸು ಕರ್ತನ ಒಂದು ಉಗುಳು ಸಂಪೂರ್ಣವಾಗಿ ಗುಣಪಡಿಸುವಂಥದ್ದಾಗಿತ್ತು. ಓಕೆ, ಯೇಸು ನಾವು ನೋಡಿದ್ವಲ್ಲ, ಕುರುಡನು, ಈಗ ಕಿವುಡನು ಮತ್ತು ಮೂಕನಾಗಿದ್ದಂಥ ವ್ಯಕ್ತಿಗೂ ಸಹ ಬೆರಳಾಕಿರೋ ಕಿವಿಗೆ ಜೊತೆಯಲ್ಲಿ ಕೈ ಬೆರಳಿಗೆ ಉಗುಳ್ಕೊಂಡು ಅವರು ಅವನ ನಾಲಿಗೆಯನ್ನು ಮುಟ್ಟಿದ್ರು ಎಂಬುದಾಗಿ ನೋಡ್ತೇವೆ. ಅವನಿಗೆ ತೆರೆಯಿತು, ನಾಲಿಗೆ ತೆರೆಯಿತು, ಕಿವುಡನಿಗೆ ಕೇಳಿಸಿತು. ನಂತರ ನಾವು ಮತ್ತೊಬ್ಬ ಕುರುಡನ ಕುರಿತ ಓದುವಾಗ, ಹುಟ್ಟು ಕೂಡ ಅವನು ಕಣ್ಣೇ ಇಲ್ಲ, ಅವ್ರಿಗೆ ಹುಟ್ಟುವಾಗಲೇ ಕಣ್ಣಿರಲಿಲ್ಲ. ಅವನಿಗೇನು ಮಾಡಿದ್ರು? ನೆಲದ ಮೇಲೆ ಉಗುಳಿ ಕೆಸರು ಮಾಡಿ ಅವನ ಕಣ್ಣಿಗೆ ಹಚ್ಚಿದರು ಎಂಬುದಾಗಿ ನೋಡುತ್ತೇವೆ. ಅವನಿಗೆ ರೀಕ್ರಿಯೇಷನ್ ಮಾಡಿದ್ರು, ಕಣ್ಣನ್ನ ಮತ್ತೆ ಸೃಷ್ಟಿ ಮಾಡಿಕೊಟ್ರು. ಈಗ ಇವನು ಕಣ್ಣು ಇದೆ, ಈಗ ಅದು ಗಾಯ ಆಗಿದೆ ಅಥವಾ ಉಂಡಾಗಿದೆ ಅಥವಾ ಅದು ಕಣ್ಣು ಕಾಣದಂಥ ಸ್ಥಿತಿ ಉಂಟಾಗಿದೆ. ಇದ್ದಂಥ ಕಣ್ಣು ಹೋಗ್ಬಿಟ್ಟಿದೆ ಅವನಿಗೆ. ಅಂದ್ರರ್ಥ ಕಾಣದಂಥವನು, ಕಾರ್ನಿಯ ಅಥವಾ ಇನ್ನೊಂದು ಅವನ ದೃಷ್ಟಿ ಅಥವಾ ಲೆನ್ಸ್ ಎಲ್ಲ ಹೋಗ್ಬಿಟ್ಟಿದೆ, ನೋಡ್ಲಿಕ್ಕೆ ಆಗ್ತಿಲ್ಲ ಅವನಿಗೆ. ಈಗ ಕರ್ತನ ಏನ್ ಮಾಡ್ತಾ ಇದ್ರೆ, ಆ ಕಣ್ಣಿನ ಮೇಲೆ, ಅವನ ಹಳೇ ಕಣ್ಣಿನ ಮೇಲೆ ಉಗುಳುವುದನ್ನು ನೋಡುತ್ತೇವೆ. ಉಗುಳು ಹೇಳುತ್ತಾರೆ, ನಿನಗೇನಾದರೂ ಕಾಣುತ್ತದೋ? ಆವಾಗ ಎಂದು ಕೇಳಲು ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಜನರು ಕಾಣುತ್ತಾರೆ ಎಂಬುದಾಗಿ ಹೇಳುವಾಗ ಮತ್ತೆ ಹೇಳ್ತಾನೆ, ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾರೆ ಅಂತ ಹೇಳ್ತಾನೆ. ಹಾಗಿದ್ರೆ ಅವನಿಗೆ ಮರದ ಪರಿಚಯ ಇತ್ತು ಅಂತ ಅರ್ಥವಾಯಿತು, ನೋಡಿದ್ನು ಅಂತ. ಮರಗಳಂತೆ ಕಾಣ್ತಾ ಇದ್ದಾರೆ, ಅದ ತಿರುಗಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಅರ್ಥ ಏನು? ಇವನಿಗೆ ಮೊದಲೇ ಕಣ್ಣು ಕಾಣ್ತಿತ್ತು, ಇವನು ಹುಟ್ಟು ಕೂಡ ಅಲ್ಲ, ಇವನಿಗೆ ಮಧ್ಯದಲ್ಲಿ ಏನೋ ತೊಂದರೆ ಆಗಿ ಕೂಡ ಆಗ್ಬಿಟ್ಟ ಅವನಿಗೆ. ಅದರಿಂದ ಅವನಿಗೆ ಮರಗಳ ಪರಿಚಯ ಉಂಟು, ಜನಗಳ ಪರಿಚಯನೂ ಉಂಟು. ಅದರಿಂದ ಹೇಳುತ್ತಾನೆ, ಜನಗಳು ಕಾಣ್ತಾ ಇದ್ದಾರೆ, ಅವರು ಮರಗಳಂತೆ ಕಾಣಿದರು ತಿರುಗಾಡುತ್ತಾ ಇದ್ದಾರೆ ಎಂದರು. ಹಾಗಿದ್ರೆ ಇದು ಅರ್ಥ ಏನಂತಾರೆ? ಅಸ್ಪಷ್ಟತೆ.
ಅಂದ್ರೆ ಸ್ಪಷ್ಟವಾಗಿ ಅವನು ಕಾಣಿಸ್ತಾ ಇಲ್ಲ ಅಂತ. ಜನರು ಕಾಣಿಸ್ತಾ ಇದ್ದಾರೆ, ಆದ್ರೆ ಮರಗಳಂತಿದ್ದಾರೆ, ತಿರುಗಾಡ್ತಾ ಇದ್ದಾರೆ. ಅಂದ್ರೆ ಇವನಿಗೆ ನಾಟ್ ಕ್ಲಿಯರ್ ಅಂತ. ಅಂದ್ರೆ ಕ್ಲಿಯರ್ ಆಗಿಲ್ಲ, ಮರಗಳಂತೆ ಕಾಣಿಸ್ತಾ ಇದ್ರೆ, ತಿರುಗಾಡ್ತಾ ಇದ್ರೆ ಅಷ್ಟೇ. ಒಂದು ರೀತಿ ಮೊಬ್ಬಾಗಿದೆ ಅಂತ, ಮೊಬ್ಬಾಗಿ ಕಾಣಿಸ್ತಾ ಇದೆ ಅವನಿಗೆ. ಆದರೆ ಕ್ಲಿಯರ್ ಪಿಕ್ಚರ್ ಅವನು ಕಾಣಿಸ್ತಾ ಇಲ್ಲ ಎಂಬುದನ್ನು ನೋಡುವಂತರಾಗಿದ್ದೇವೆ. ಇದೇನು ತೋರಿಸ್ತಾ ಇದೆ ಎಂಬುದಾಗಿ ಹೇಳುವಾಗ, ನಾವು ವಿಶ್ವಾಸಿಗಳಂತ ನಾವುಗಳು ಆತ್ಮೀಕವಾಗಿ ನಮ್ಮ ಕಣ್ಣುಗಳು ದಿನದಿಂದ ದಿನಕ್ಕೆ ಬ್ರೈಟ್ ಆಗಿ ಹೋಗ್ಬೇಕೆಂಬುದಾಗಿ ನೋಡುವಂತರಾಗಿದೆ. ನಮ್ಮ ಕರ್ತನು ಏನೇ ಮಾಡಿದ್ರು ಸಹ ಒಂದು ಆತ್ಮಿಕ ಸತ್ಯವಿದೆ. ದಿನದಿಂದ ದಿನಕ್ಕೆ ನಮ್ಮ ಕಣ್ಣುಗಳು ತೆರೆಯಲ್ಪಡುತ್ತಾ ಇನ್ನೂ ಹೆಚ್ಚಾಗಿ ಕ್ಲಿಯರ್ ಪಿಕ್ಚರ್ ನೋಡ್ತಾ ಹೋಗ್ಬೇಕು ಅಂತ. ನಾವು ಪ್ರಾರಂಭದಲ್ಲಿ ಸ್ವಲ್ಪ ಮಾತ್ರ ಸತ್ಯ ಗೊತ್ತಾಯ್ತು ನಮಗೆಲ್ವಾ. ಸುವಾರ್ತೆ ಸಾರಿದಾಗ, ಯೇಸು ಕರ್ತನು ನನ್ನ ಪಾಪಕ್ಕಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ಯ ಇದ್ದಾನೆ ಸತ್ಯ ನಮ್ಗೆ ಅರ್ಥವಾಯ್ತು. ಇಡೀ ಸತ್ಯವೇದ ಅರ್ಥ ಆಗಿಲ್ಲ ನಮಗೆ ಆ ದಿನ. ರಕ್ಷಿಸಲ್ಪಟ್ಟ ದಿನ ಇಡೀ ಬೈಬಲ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನಮಗೆ ರಕ್ಷಣೆ ಸುವಾರ್ತೆ ಅರ್ಥ ಮಾಡಿಕೊಂಡ್ವಿ, ನಂಬಿಕೆ ಇಟ್ವಿ. ಈಗೇನಾಗಿದೆ, ಸ್ವಲ್ಪ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ನಂತರ ಇನ್ನು ಹೋಗ್ತಾ ಏನಾಗ್ತದೆ, ಇನ್ನು ಕರ್ತನ ಕುರಿತಂತ ಸ್ಪಷ್ಟತೆ, ಕ್ಲಿಯರ್ ಪಿಕ್ಚರ್ ನಮಗೆ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ, ಈಗ ನನಗೆ ಅನೇಕರ ಪರಿಚಯ ಉಂಟು. ಹೀಗೆ ವಿಶೇಷವಾಗಿ ನಮ್ಮ ಸಹೋದರ ರಾಜು ಬ್ರದರ್ ಇದ್ದಾರೆ ಗೋವಾದಲ್ಲಿ. ಅವರು ಒಂದು ಸಾರಿ ನಮ್ಮ ಸಭೆಗೆ ಒಂದು ಸಾರಿ ಬಂದರು. ಅವರು ಯಾರು ಕೇಳಿಕೊಂಡು ಆ ಸಭೆಗೆ ಬಂದರು. ಗೋವಾದಿಂದ ಅವರು ಬಂದಾಗ, ಬಂದ ಸಮಯದಲ್ಲಿ ನಮಗೆ ಅಷ್ಟು ಪರಿಚಯ ಇಲ್ಲ. ನಾವು ಅಷ್ಟೇ ಕೇಳಿದವರು, ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದಾಗ ಅವ್ರು ಎದ್ದು ನಿಂತೆಲ್ಲ ಹೇಳಿದ್ರು, ನಾವು ಗೋವಾದಿಂದ ಬಂದಿದ್ದೇವೆ. ತಮ್ಮ ಹೆಸರೆಲ್ಲ ಪರಿಚಯ ಮಾಡಿಕೊಂಡ್ರು, ಎಲ್ಲ ಮಾಡಿಕೊಂಡ್ರು. ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ್ವಿ ಅಷ್ಟೇ. ಅವ್ರ ಹೆಸರು ಗೊತ್ತಾಯ್ತು, ಅವ್ರು ಇಲ್ಲಿ ವಾಸ ಮಾಡ್ತಾರೆ ಅಂತ ಗೊತ್ತಾಯ್ತು ಅಷ್ಟೇ. ಆದರೆ ಪ್ರಾರಂಭದಲ್ಲಿ ಅಷ್ಟು ಗೊತ್ತಾಯ್ತು ಅಷ್ಟೇ. ಆಮೇಲೆ ಹೋಗ್ತಾನೇಯ್ತು, ಇನ್ನು ಸ್ವಲ್ಪ ಗೊತ್ತಾಯ್ತು. ಈಗ ಕೇಳಿದರೆ ಅವ್ರದ್ದು ಸಾಕಷ್ಟು ವಿಷಯ ನಾನು ಹೇಳ್ತೇನೆ ನಿಮಗೆ. ಯಾಕೆ ಹೇಳಿ, ನನಗೆ ಅವ್ರ ಬಗ್ಗೆ ಸಾಕಷ್ಟು ಗೊತ್ತಾಗಿದೆ. ಈಗ ಮೊದಲು ಗೊತ್ತಾದ ಅವರ ಹೆಸರು, ಎರಡನೇದಾಗಿ ಅವರ ಊರು, ಅವರು ಎಲ್ಲಿದ್ದಾರೆ ಎಂತಕ್ಕಂಥ ಮಾಹಿತಿ ಗೊತ್ತಾಯಿತು. ನಂತರ ಆಮೇಲೆ ಬರ್ತಾ ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಇವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅದು ಗೊತ್ತಾಯಿತು ಅಲ್ವೇ. ಹೀಗೆ ದಿನಕ್ಕೆ ಹೋಗುವಾಗ ಅವರ ಮಾಹಿತಿ ಸಾಕಷ್ಟು ನನಗೆ ಗೊತ್ತಾಗಿದೆ. ಈಗ ಯಾರಾದರೂ ರಾಜ ಬ್ರದರ್ ಆ ವಿಷಯ ನನ್ನನ್ನು ಕೇಳಿದ್ರೆ, ನಾನು ಅವರ ಕುರಿತಾದಂಥ ಡೀಟೇಲ್ ವಿಷಯಗಳನ್ನ ಕೆಲವನ್ನ ನಿಮಗೆ ಹೇಳುತ್ತೇನೆ. ಹೇಗೆ, ಇದು ಒಂದೇ ದಿನಕ್ಕೆ ಅರ್ಥ ಆದದ್ದಲ್ಲ, ಒಂದು ಪರಿಚಯ ಆದ ತಕ್ಷಣ ಅರ್ಥವಾದ್ದಲ್ಲ. ಹೀಗೆ ಅವರೊಟ್ಟಿಗೆ ಮಿಂಗಲ್ಲಾಗಿ ಅನ್ಯೂನ್ಯವಾಗಿ ಹೋಗ್ತಾ ಮಾತುಕತೆ ಆಡ್ತಿರೋದ್ರಿಂದ ಅನೇಕ ವಿಷಯಗಳು ಗೊತ್ತಾಯ್ತು. ಅವರ ಇಷ್ಟವಾದಂಥ ವಿಷಯಗಳು ಯಾವುದು ಅದಲ್ವೇ. ಕೆಲವು ಸಮಯದಲ್ಲಿ ಅವರ ಬಲಹೀನತೆಗಳೇನು, ಅವರ ಬಲ ಏನು, ಅವರು ಯಾವುದಲ್ಲಿ ಆಸಕ್ತರಾಗಿದ್ದಾರೆ, ಯಾವುದು ಅವ್ರಿಗೆ ಖುಷಿ ಕೊಡ್ತದೆ, ಅವ್ರು ತಿನ್ನುವಂಥ ಆಹಾರ ಯಾವುದನ್ನು ಇಷ್ಟಪಟ್ಟು ತಿನ್ನುತ್ತಾರೆ, ಇವೆಲ್ಲ ನಾವು ತಿಳ್ಕೊಳ್ತೇವೆ ಅಲ್ವಾ. ಅಂದ್ರೆ ಬಹಳ ಹತ್ತಿರದಲ್ಲಿ ಅರ್ಥ ಮಾಡಿಕೊಳ್ಳೋದು ಒಬ್ಬ ವ್ಯಕ್ತಿಯನ್ನ. ಅದೇ ಪ್ರಕಾರ ಪ್ರಿಯರೇ, ನಮ್ಮ ಕರ್ತನ ಕುರಿತಂಥ ಸತ್ಯಗಳನ್ನ ದಿನನಿತ್ಯವೂ ಅರ್ಥ ಮಾಡಿಕೊಳ್ಳುತ್ತಾ ನಮ್ಮ ಕಣ್ಣುಗಳು ಇನ್ನೂ ಸಹ ನಮ್ಮ ಕರ್ತನ ಕಡೆಗೆ ಸ್ಪಷ್ಟವಾಗ್ತಾ ಹೋಗುವಂಥದ್ದು. ಅದೇ ಇದು ಹೇಳುವಂಥದ್ದು. ನಮಗೆ ಈಗ ಪೌಲನು ಬರೆಯುವಾಗ ಈಗ ಹೇಳ್ತಾನೆ ಏನಂತಂದ್ರೆ, ನೋಡಿ ಒಂದು ವಚನದಲ್ಲಿ ನಾನು ಹೇಳ್ತೇನೆ. 13ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ 9ನೇ ವಚನ. ಅಪೂರ್ಣವಾಗಿ ತಿಳ್ಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. 12ನೇ ವಚನ. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಗಮನಿಸಿ, ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಕಂಚಿನ ದರ್ಪಣದಲ್ಲಿ ಹೆಂಗೆ ಕಾಣಿಸ್ತದೆ, ಮೊಬ್ಬಾಗಿ ಕಾಣಿಸ್ತದೆ. ಈ ಕಂಚಿನ ದರ್ಪಣದಲ್ಲಿ ಗೊತ್ತುಂಟ, ಕಂಚಿನ ಕನ್ನಡಿ ಅಂತ. ಈಗ ನಿಮ್ಮ ಮನೆಗಳಲ್ಲಿ ಕಂಚಿನ ಪಾತ್ರೆಗಳು ಇಲ್ಲ ಅಂತ ನೆನೆಸ್ತಾರೆ. ಮೊದಲಿತ್ತು ಕಂಚಿನ ಪಾತ್ರೆಗಳು. ಕಂಚಿನ ಪಾತ್ರೆಗಳಲ್ಲಿ ನಮ್ಮ ಮುಖಗಳು ಕಾಣಿಸ್ತವೆ, ಆದ್ರೆ ಸ್ಪಷ್ಟವಾಗಿ ಕಾಣಲ್ಲ. ಕೆಲವು ಪಾತ್ರೆಗಳಲ್ಲಿ, ಕಂಚಿನ ಪಾತ್ರೆಗಳಲ್ಲಿ ನಮ್ಮ ಮುಖಗಳು ಕಾಣಿಸ್ತವೆ. ಸ್ಟೀಲ್ ಪಾತ್ರೆಗಳು ಸಹ ಕೆಲವು ಸಮಯದಲ್ಲಿ ಕಾಣಿಸ್ತದೆ.
ಈ ಪಾತ್ರೆಗಳು ನೋಡುವಾಗ ಸ್ಪಷ್ಟವಾಗಿ ಕಾಣಿಸಲ್ಲ, ಒಟ್ಟಾರೆ ಒಂದು ನೆರಳು ರೀತಿಯಲ್ಲಿ ಒಂದು ರೀತಿಯಲ್ಲಿ ಅದು ಕಾಣಿಸ್ತದೆ, ಒಟ್ಟಾರೆ ನಮ್ಮ ನೆರಳು ನಮ್ಮ ಚಿತ್ರಣದಲ್ಲಿ ಕಾಣಿಸ್ತದೆ, ಆದ್ರೆ ಸ್ಪಷ್ಟತೆ ಅಲ್ಲ. ಅದೇ ಪ್ರಕಾರ ಇಲ್ಲಿ ಹೇಳ್ತಿರುವಂಥದ್ದು, ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ದಟ್ ಮೀನ್ಸ್ ಮೊಬ್ಬಾಗಿ ಕಾಣಿಸ್ತದೆ ಎಂಬುದಾಗಿ ಹೇಳುವಾಗ ಅವನ ಶರೀರದ ಚಿತ್ರಣ ಅಲ್ಲ ಇಲ್ಲಿ ಹೇಳ್ತಿರುವಂಥದ್ದು, ಅವನ ಕುರಿತಾದಂಥ ಸತ್ಯಗಳು ಅಂತ. ಓಕೆ, ಎಂದಿಗೂ ಸಹ ಕಂಚಿನ ದರ್ಪಣದಲ್ಲಿ ನೋಡೋ ರೀತಿ ಯೇಸು ದೇವರು ಕಾಣಿಸ್ತಾ ಇದ್ದಾನೆ, ಓಡಾಡೋದು ಕಾಣಿಸ್ತಾ ಎಂಬುದಾಗಿ ಎಂದಿಗೂ ತಿಳ್ಕೊಳ್ಬೇಡಿ. ಶಾರೀರಿಕ ವಿಷಯ ಎಲ್ಲ ಹೇಳ್ತಿರೋಂಥದ್ದು ಅವನ ಕುರಿತಾದಂಥ ಸತ್ಯಗಳು, ಅವನ ಗುಣಲಕ್ಷಣಗಳು. ಓಕೆ, ಅದನ್ನ ಹೇಳುವಂಥದ್ದು ಇಲ್ಲಿ. ಕಂಚಿನ ಅಂದ್ರೆ ನಾವು ಯೇಸುವನ್ನ ಶಾರೀರಿಕವಾಗಿ ದೇವರನ್ನ ನೋಡ್ತಾ ಇದ್ದೀವಿ ಎಂಬುದರ ಅರ್ಥ ಅಲ್ಲ ಹೇಳ್ತಿರುವಂಥದ್ದು. ನನಗಲ್ಲಿ ದರ್ಶನ ಆಯಿತು, ಯೇಸು ಕಾಣಿಸ್ಕೊಂಡ ಎಂಬುದಾಗಿ ಯಾರು ಹೇಳಕೋಬೇಡಿ. ಒಂದ್ ದಿವಸ ಮೊಬ್ಬಾಗಿ ಕಾಣಿಸ್ಕೊಂಡ, ಮತ್ತೆ ಕ್ಲಿಯರ್ ಆಗಿ ಕಾಣಿಸ್ಕೊಂಡ, ಮತ್ತೆ ಬೆಳ್ಳಗೆ ಕಾಣಿಸ್ಕೊಂಡ ಎಂಬುದಾಗಿ ಯಾರು ಹೇಳಕೋಬೇಡಿ. ಅರ್ಥ ಆಯ್ತಾ? ಆ ರೀತಿಯಾದಂಥ ವಿಷಯ ಎಲ್ಲ ಇಲ್ಲಿ ಹೇಳ್ತಿರುವಂಥದ್ದು, ದರ್ಶನದ ವಿಷಯ ಎಲ್ಲ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಇಲ್ಲಿ ಮಾತಾಡುವಂಥದ್ದು ಏನಂತಂದ್ರೆ ಆತನ ಕುರಿತಾದಂಥ ಸತ್ಯಗಳನ್ನ ಅರ್ಥ ಮಾಡಿಕೊಳ್ಳೋ ವಿಷಯದಲ್ಲಿ. ಅಂದ್ರೆ ನಮ್ಮ ಕರ್ತನ ಒಂದು ಮುಖ ಎಂಬುದಾಗಿ ಹೇಳುವಾಗ ಆತನ ಒಂದು ಗುಣಗಳು, ಆತನ ಎಂಥವನು ಎಂಬುದಾಗಿ ಹೇಳುವಂತ ವಿಷಯಗಳು ನಮಗೆ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತ ರೀತಿಯಲ್ಲಿ ಮೊಬ್ಬಾಗಿ ಕಾಣಿಸುತ್ತದೆ, ಸ್ಪಷ್ಟತೆ ಇಲ್ಲ ಅಂತ. ಓಕೆ, ಆಗ ಮುಖಾಮುಖಿಯಾಗಿ ಆತನ ನೋಡುವೆವು ಎಂಬುದಾಗಿ ನೋಡ್ತೇವೆ. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು. ಇದು ಅರ್ಥ ಆಯ್ತಾ? ಈಗ ದರ್ಪಣದಲ್ಲಿ, ಕಂಚಿನ ದರ್ಪಣದಲ್ಲಿ ಮುಖ ಹೆಂಗ್ ಕಾಣ್ತಾ ಇದೆ, ಮೊಬ್ಬಾಗಿ ಕಾಣ್ತಾ ಇದೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು? ಸ್ವಲ್ಪ ತಿಳ್ಕೊಂಡಿದ್ದೇನೆ ಅಂತ ಅರ್ಥ. ನಾನು ನೀವುಗಳು ಸಹ ಈಗ ಸ್ವಲ್ಪವಾಗಿ ತಿಳಿತಾ ಹೋಗ್ತಾ ಇದ್ದೇವೆ. ಒಂದ್ ದಿವಸ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ ಎಂಬುದಾಗಿ. ಅದರರ್ಥ ನಾವು ಕ್ಲಿಯರ್ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದಿನ ಕ್ಲಿಯರ್ ಪಿಕ್ಚರ್ ನಮಗೆ ಕಾಣುತ್ತದೆ ದೇವರ ಕುರಿತಾಗಿ ಎಂಬುದನ್ನ ನೋಡುತ್ತೇವೆ. ಅದರಿಂದ ಪ್ರಿಯರೇ, ಇಲ್ಲಿ ನಾನು ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು ಎಂಬುದಾಗಿ ಹೇಳಲ್ಪಟ್ಟಿರುವುದನ್ನ ನೋಡುತ್ತೇವೆ. ಇದೆಲ್ಲ ಆಗೋದು ಯಾವಾಗ? ನಮ್ಮ ಕರ್ತರಾದಂಥ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದಾಗ. ಒಂದು ದಿವಸ ಬರ್ತಾರಲ್ಲ, ನಾವೆಲ್ಲ ಎತ್ತಲ್ಪಡ್ತೀವಲ್ಲ, ಆವಾಗ ಎಲ್ಲ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈಗ ನಾವು ಸ್ವಲ್ಪ ಮಾತ್ರ ತಿಳ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ಕರ್ತನು ಇಲ್ಲಿ ಈ ಕುಡನಿಗೆ ಫಸ್ಟ್ ಇವನಿಗೆ ಮೊಬ್ಬಾಗಿ ಕಾಣಿಸುವಂತೆ ಆಯ್ತಲ್ವಾ? ಅಂದ್ರೆ ಜನರು ಕಾಣಿಸ್ತಾ ಇದ್ರೆ ಮರಗಳಂತೆ ಓಡಾಡುತ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ರು. ಎರಡನೇ ಸ್ಟೆಪ್ ಏನ್ ಮಾಡಿದ್ರು ಯೇಸು ಕರ್ತನು? ನಾವು ನೋಡುವಾಗ ಅಲ್ಲಿಗೆ ಬರೋಣ. ಮಾರ್ಕನ ಸುವಾರ್ತೆ 24ನೇ ಅಧ್ಯಾಯ. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರು, ತಿರುಗಾಡುತ್ತಾ ಇದ್ದಾರೆ ಅಂದನು. 25ನೇ ವಚನ, 8ನೇದು 25ನೇ ವಚನ. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು. ನೋಡಿ, ತಿರುಗಿ ಕೈ ಇಟ್ಟನು, ಎರಡನೇ ಸಾರಿ ಕೈ ಇಟ್ಟನು. ಮೊದಲೊಂದು ಸಾರಿ ಇಟ್ಟನು, ಎರಡನೇ ಸಾರಿ ಕೈ ಇಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು. ಅಂದ್ರೆ ಅರ್ಥ ಅದು ಉಂಡಾಗಿತ್ತು ಎಂಬುದಾಗಿ ಅರ್ಥ. ಗುಣವಾಗಿತ್ತು ಎಂಬುದಾಗಿ ಹೇಳುವಾಗ ಅದು ಗಾಯವಾಗಿತ್ತು ಕಣ್ಣು. ಓಕೆ, ಗಾಯದ ನಿಮಿತ್ತ ಆತನ ಎರಡು ಹೆಚ್ಚು ಕಡಿಮೆ ಆಗಿತ್ತು, ಅದರಿಂದ ಕಣ್ಣು ಅವನಿಗೆ ಕಳ್ಕೊಂಡಿದ್ದನು. ಈಗ ಅದು ಗುಣವಾಯಿತು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ಓಕೆ, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತು. ಮೊದಲು ಸ್ಪಷ್ಟತೆ ಇರಲಿಲ್ಲ, ಆದರೆ ಈಗ ಎರಡನೇ ಸಾರಿ ಸ್ಪಷ್ಟವಾಗಿ ಕಾಣಿಸಿತು. ಪ್ರಿಯ ದೇವ ಮಕ್ಕಳೇ, ನಾವು ಪ್ರತಿನಿತ್ಯ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಾಗ ಒಂದೊಂದು ಸತ್ಯಗಳ ಕಡೆಗೆ ನಮ್ಮ ಕಣ್ಣುಗಳನ್ನು ದೇವರು ಪ್ರಕಾಶಗೊಳಿಸ್ತಾ ಇರ್ತಾನೆ, ನಮ್ಮ ಕಣ್ಣುಗಳನ್ನು ಕಳೆಗೊಳಿಸ್ತಾ ಇರ್ತಾನೆ. ಅದರಿಂದ ದೇವರ ವಾಕ್ಯದ ಸತ್ಯಗಳನ್ನು ದಿನನಿತ್ಯ ಕಲಿಯುವಾಗ ನಮ್ಮ ಕಣ್ಣು ಬ್ರೈಟರ್ ಆಗಿ ಅಥವಾ ಅದು ಪ್ರಕಾಶಮಾನವಾಗಿ ಪ್ರಕಾಶಿಸ್ತಾ ಅದು ಮುಂದೆ ಹೋಗ್ತಾ ಪೂರ್ಣ ಸ್ಪಷ್ಟತೆಗೆ ಹೋಗುವಂಥದ್ದು ಆಗಿದೆ ಪ್ರಿಯರೇ. ಅದರಿಂದ ಪ್ರತಿನಿತ್ಯ ನಮ್ಮ ಕರ್ತನ ಕುರಿತಾಗಿ ಕಲಿಯುತ್ತಾ ಹೋಗುವಂತರಾಗಿರೋಣ. ಇಲ್ಲಿ ಈತನು ಎರಡನೇ ಸಾರಿ ಈತನ ಮೇಲೆ ಕೈ ಇಟ್ಟಾಗ ಅವನಿಗೆ ಗುಣವಾಯಿತು ಎಂಬುದನ್ನು ನೋಡ್ತೇವೆ. ನಂತರ ಎಲ್ಲವೂ ಸ್ಪಷ್ಟವಾಗಿ
ಕಾಣಿಸಿತು ಎಂಬುದಾಗಿ ಹೇಳೋದನ್ನ ನೋಡುವಂತರಾಗಿದೆ. ತರುವಾಯ ಆತನು ನೀನು ಊರೊಳಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿಬಿಟ್ಟನೆಂಬುದಾಗಿ ನೋಡುತ್ತೇವೆ. ಊರೊಳಗೆ ಕಳಿಸ್ತಿಲ್ಲ, ಅವನ ಮನೆಗೆ ಹೋಗ್ಲಿಕ್ಕೆ ಹೇಳಿದರು. ಬೀದಿಗೆ ಹೋಗಬೇಡ, ಊರೊಳಗಡೆ ಹೋಗಬೇಡ, ನಿನ್ನ ಮನೆಗೆ ಹೋಗು ಎಂಬುದಾಗಿ ಹೇಳಿ ಕರ್ತನಾಂತ ಯೇಸು ಕ್ರಿಸ್ತನವನ್ನು ಕಳಿಸಿಬಿಟ್ರೆ ಎಂಬುದನ್ನು ನೋಡುತ್ತೇವೆ. ಇಲ್ಲಿ ಕರ್ತನಾಂತ ಯೇಸು ಕ್ರಿಸ್ತನು ಈ ಕುರುಡನಿಗೆ ಕಣ್ಣು ಕೊಟ್ಟಂತ ಈ ವಿಷಯ ಏನಿದೆಯೋ ಮಾರ್ಕನ್ ಸುವಾರ್ತೆಯಲ್ಲಿ ಮಾತ್ರ, ಒಂದೇ ಸುವಾರ್ತೆಯಲ್ಲಿ ಮಾತ್ರ ಇದು ಬರೆಯಲ್ಪಟ್ಟಿರುವಂಥದ್ದು. ಇದೊಂದು ರೀತಿ ವಿಶೇಷವಾದ ರೀತಿಯಲ್ಲಿ ಕರ್ತನು ಗುಣ ಮಾಡೋದನ್ನ ನೋಡುವಂತರಾಗಿದ್ದೇವೆ. ಊರ ಹೊರಗಡೆ ಕರ್ಕೊಂಡು ಹೋದನು, ಆಯ್ತಲ್ವೇ? ಅವನ ಕಣ್ಣಿನ ಮೇಲೆ ಉಗುಳಿದರು, ನಂತರ ಅವನ ಕಣ್ಣನ್ನು ಮುಟ್ಟಿದರು, ನಿನಗೇನು ಕಾಣಿಸ್ತಾ ಎಂಬುದಾಗಿ ಸಹ ಕೇಳಿದರು. ಏನಾದರೂ ಬದಲಾವಣೆ ಆಗಬೇಕಲ್ವಾ? ಬದಲಾವಣೆ ಆಯಿತು. ಏನು ಕಂಡನು? ಜನರನ್ನು ನೋಡಿದನು, ಹೆಂಗಿದ್ರಂತೆ? ಮರಗಳಂತೆ ಇದ್ರು. ಏನು ಮಾಡ್ತಾಯಿದ್ರು? ತಿರುಗಾಡ್ತಾ ಇದ್ರು ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. ಪ್ರಿಯರೇ, ನಾನು ಇಲ್ಲಿ ಒಂದು ಸತ್ಯ ನಿಮ್ಗೆ ಹೇಳಲಿಕ್ಕಿರೋದೇನಂತಂದರೆ, ಯೇಸು ಕರ್ತನು ನಿಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆದಿದ್ರೆ ಏನಾದರೂ ಬದಲಾವಣೆ ಉಂಟಾಗಲೇಬೇಕು. ಅದರರ್ಥ ಈ ವ್ಯಕ್ತಿ ಹೇಳದ್ನಲ್ಲ, ನನಗೆ ಜನರು ಕಾಣಿಸ್ತಾ ಇದ್ದಾರೆ, ಮರಗಳಂತೆ ಇದ್ದಾರೆ, ತಿರುಗಾಡ್ತಾ ಇದ್ದಾರೆ ಎಂಬುದಾಗಿ ಹೇಳೋದು. ಅಂದರೆ ಕರ್ತನಾದಂಥ ಯೇಸುವಿನ ಬಳಿಗೆ ಬಂದಂಥ ಈ ವ್ಯಕ್ತಿಯಲ್ಲಿ ಒಂದು ಚೇಂಜಸ್ ಉಂಟಾಯಿತು, ಒಂದು ಬದಲಾವಣೆ ಉಂಟಾಯಿತು. ಯೇಸು ಅವನ ಕಣ್ಣಿನ ಮೇಲೆ ಉಗುಳಿ ಮುಟ್ಟಿದಾಗ ಒಂದು ಚೇಂಜಸ್ ಉಂಟಾಯಿತು, ಬದಲಾವಣೆ ಉಂಟಾಯಿತು. ನೀನು ಯೇಸುವಿನ ಬಳಿಗೆ ಬಂದ ಮೇಲೆ ನಿನ್ನ ಜೀವಿತದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಬದಲಾವಣೆ ಇಲ್ಲ ಅಂದರೆ ಇನ್ನೂ ಸಹ ನೀನು ಕುರುಡನಿ ಆಗಿದ್ದೀಯ ಅಂತ ಅರ್ಥ. ಇನ್ನೂ ಸಹ ಏನು ನಿನಗೆ ತೆರೆಯಲ್ಪಟ್ಟಿಲ್ಲ, ಮೊಬ್ಬಾಗೂ ಕಾಣಿಸ್ತಿಲ್ಲ ಅಂತ ಅರ್ಥ. ಯೇಸು ಕ್ರಿಸ್ತನ ಬಳಿಗೆ ಬಂದ ಮೇಲೆ ಏನಾದರೂ ಬದಲಾವಣೆ ಆಗಲೇಬೇಕು. ಅನೇಕರನ್ನ ಸಾಕ್ಷಿ ಹೇಳಲಿಕ್ಕೆ ಬಿಟ್ರೆ ದೊಡ್ಡ ಸಾಕ್ಷಿ ಹೇಳುತ್ತಾರೆ ದೇವಜನರು. ಯಾಕೆ ಗೊತ್ತುಂಟಾ? ಅವರ ಜೀವಿತದಲ್ಲಿ ಬದಲಾವಣೆ ಆಗಿದೆ. ಅದರಿಂದ ಸಭೆಗಳೇನಾದರೂ ಸಾಕ್ಷಿ ಹೇಳ್ರಿ ಎಂಬುದಾಗಿ ಬಿಟ್ರೆ ಅವರು ಕರ್ತನ ಮಾಡಿರ್ತಕ್ಕಂಥ ತಮ್ಮ ಜೀವಿತದಲ್ಲಿ ಅನುಭವಿಸಿರ್ತಕ್ಕಂಥ ಕೆಲವು ಸತ್ಯಗಳನ್ನ ಹೇಳುತ್ತಾರೆ. ಹೇಳಲಿಕ್ಕೆ ಕಾರಣ ಏನು? ಅವರ ಜೀವಿತದಲ್ಲಿ ಒಂದು ಚೇಂಜಸ್, ಬದಲಾವಣೆ ಉಂಟಾಗಿರ್ತದೆ. ಅದರಿಂದ ನಾನು ಹೇಳುವಂಥದ್ದು ಬೇರೆ ನನಗೆ 16 ಅಂತಲ್ಲ ಹೇಳುವಂಥದ್ದು ಸಾಕ್ಷಿ ಎಂಬುದಾಗಿ ಹೇಳುವಾಗ ನಿಜವಾದಂಥ ಸತ್ಯ ಏನು ಅರ್ಥ ಮಾಡಿಕೊಂಡೆ ಎಂಬುದಾಗಿ, ನಾನು ಎಂಥವನಾಗಿದ್ದೆ, ನಾನು ಈಗ ಕರ್ತನ ಕಂಡುಕೊಂಡು ನನ್ನ ಜೀವಿತ ಎಂಥದ್ದಾಗಿದೆ ಎಂಬುದಾಗಿ ಹೇಳುವಂಥದ್ದು ಹೊರತಾಗಿ ಅದು ಸಿಕ್ತು ಇದು ಸಿಕ್ತು ಶಾರೀರಿಕವಾಗಿ ಎಲ್ಲ ಸಿಕ್ತು ಎಂಬುದಾಗಿ ಹೇಳೋದಲ್ಲ. ಅದೆಲ್ಲರಿಗೂ ಸಿಗ್ತದೆ, ಎಲ್ಲರಿಗೂ ದೇವರೇ ಕೊಡುವಂಥದ್ದು. ಎಲ್ಲರಿಗೂ ಮಳೆ ಕೊಡೋದು ಯಾರು? ದೇವರೇನೆ. ಎಲ್ಲರಿಗೂ ಬೆಳೆ ಕೊಡೋದು ಯಾರು? ದೇವರೇನೆ. ನಮ್ಮ ದೇವರೇ ಎಲ್ಲರನ್ನೂ ಸಾಕ್ತಿರುವಂಥದ್ದು, ಆಯ್ತಲ್ವೇ? ಎಲ್ಲ ಕೊಡೋದು ದೇವರೇ ಎಲ್ಲರಿಗೂ ಸಹ. ಅದರಿಂದ ನಾವು ಬರೀ ಶಾರೀರಿಕ ವಿಷಯಗಳಿಗೆಲ್ಲ ಯೇಸು ನಂಬಬೇಕಾದಂಥದ್ದು. ನಮ್ಮ ಆತ್ಮೀಕ ಜೀವಿತದ ಒಂದು ಆಶೀರ್ವಾದಕ್ಕಾಗಿ, ರಕ್ಷಣೆಗೋಸ್ಕರ. ಅದರಿಂದ ಪ್ರಿಯರೇ, ನಾವೆಂದಿಗೂ ಸಹ ಲೋಕದವರ ಹಾಗೆ ನನಗೆ ಅಲ್ಲಿ ಹೋದಾಗ ಇದಾಯಿತು, ಅಲ್ಲಿ ಹೋದಾಗ ಇದು ಸಿಕ್ತು, ಅಲ್ಲಿ ಹೋದಾಗ ಸಾಲ ತೀರ್ತು, ಇಲ್ಲಿ ಹೋದಾಗ ದೇವ ಬಿಟ್ಟಾಯಿತು, ಅಲ್ಲಿ ಹೋದಾಗ ಏನೆಲ್ಲ ಹೇಳ್ತೀವಲ್ಲ, ಅದೆಲ್ಲ ನಮಗೆ ಬೇಕಾದಂಥದ್ದು. ಇದರಿಂದ ಒಂದು ವೇಳೆ ಆಗಿರಲಿ, ತೊಂದರೆ ಇಲ್ಲ ಅಂತ ಆಶೀರ್ವಾದಗಳು ಹೊಂದಿರಲಿ, ಆದರೆ ಇದರಿಂದ ನಿನ್ನ ಜೀವಿತದಲ್ಲಿ ಏನು ಬದಲಾವಣೆ ಉಂಟಾಯಿತು? ನೀನು ಈ ಕರ್ತನ ಕುರಿತ ಏನು ಅರ್ಥ ಮಾಡಿಕೊಂಡೆ, ಏನಂತ ಸ್ವೀಕಾರ ಮಾಡಿಕೊಂಡಿದ್ದೀಯ ಆತನನ್ನ? ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ ಪ್ರಿಯರೇ. ಅದರಿಂದ ಯೇಸು ಕ್ರಿಸ್ತನ ಬಳಿಗೆ ಬಂದಂಥವರ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗ್ತದೆ. ನೋಡಿ, ಯೇಸು ಕ್ರಿಸ್ತನ ಬಳಿಗೆ ಬಂದಂಥವರೆಲ್ಲರೂ ಚೇಂಜಸ್ ಆಗಿ ಹೋದ್ರು, ಬದಲಾವಣೆ ಹೊಂದಿದಂಥವರಾದರು. ಇವತ್ತು ನನ್ನನ್ನು ನಿಮ್ಮನ್ನು ಸಹ ಅನೇಕರಲ್ಲಿ ನನ್ನ ಸಂದೇಶ ಕೇಳುವಂಥವ್ರು ಅನೇಕರು ಬದಲಾವಣೆ ಹೊಂದಿದ್ದೀರಾ. ಈಗ ನೀವು ಹಳೆಯ ಜೀವಿತದಲ್ಲಿ ಇಲ್ಲ, ಈಗ ಒಂದು ಹೊಸ ಜೀವನ ಪ್ರಾರಂಭ ಮಾಡಿದ್ದೀರಾ. ಆ ಜೀವನ ಕೊಟ್ಟಂಥದ್ದು ಯಾರು? ದೇವರೇ. ಎಂಥ ಜೀವನ ಇದು? ಇದು ಜ್ಞಾನದ ಜೀವನ, ಇದು ಬೆಳಕಿನ ಜೀವನ, ಇದು ಕಣ್ಣುಳ್ಳಂಥವರ ಜೀವನ, ಅರಿವಿನಿಂದ ಬದುಕುವಂಥ ಜೀವನ. ಇಂಥ ಒಂದು ಶ್ರೇಷ್ಠ ಜೀವನವನ್ನು ನಮಗೆ ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ಅದರಿಂದ ನಾವು ಯಾರಿಗೂ ಅರ್ಥ ಮಾಡೋದು ಬೇಡ, ಯಾರಿಗೂ ತೊಂದರೆ ಕೊಡೋದು ಬೇಡ, ಯಾರಿಗೂ ಏನು ಸಮಸ್ಯೆ ಆಗೋದು ಬೇಡ. ನಮ್ಮ ಕೈಯಲ್ಲಿ ಸಹಾಯ ಮಾಡೋಣ, ಇತರನ್ನ ಪ್ರೀತಿ ಮಾಡೋಣ ಅಂತಕ್ಕಂಥ ಮನಸ್ಸು ನಮಗೆ ಬರ್ಲಿಕ್ಕೆ ಕಾರಣ ಏನು? ನಮಗೆ ಕಣ್ಣು ತೆರೆಯಲ್ಪಟ್ಟಿದೆ. ನಮ್ಮ ಸ್ವಾರ್ಥಿಗಳಾಗಿ ಬದುಕೋದು ಬೇಡ ತಲ್ವೇ. ನಮಗಿರೋದಿಲ್ಲ ಹಂಚು ತಿನ್ನೋಣ ಅಂತಕ್ಕಂಥ ಈ ಮನಸ್ಸು ಎಲ್ಲಿಂದ ಬಂತಿದೆ? ಎಲ್ಲವೂ ಸಹ ದೇವರು ಕೊಟ್ಟಿರುವಂಥದ್ದು ಪ್ರಿಯರೇ. ಅದರಿಂದ ಒಂದು ಬದಲಾವಣೆ ಜೀವಿತ ಉಂಟಾಗಿದೆ.
ಆ ಜೀವಿತ ಇಲ್ಲದೆ ಇದ್ರೆ ಇನ್ನೂ ನಾವು ಕುರುಡರು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಯೇಸುವಿನ ಬಳಿಗೆ ಬಂದಂಥ ಈ ವ್ಯಕ್ತಿ ಕರ್ತನು ಇವನ ಕಣ್ಣಲ್ಲಿ ಉಗುಳಿದರು, ಮುಟ್ಟಿದರು. ನಿನಗೇನು ಕಾಣ್ತಾ ಇದೆ? ಅವನ ಅನುಭವ ಕೇಳ್ತಾ ಇದ್ದಾರೆ, ನಿನಗೇನು ಕಾಣ್ತಾ ಇದೆ? ನಾವು ಈಗ ನಿಮ್ಗೆ ಕೇಳಬೇಕಾಗಿದೆ, ಯೇಸುವಿನ ಬಳಿಗೆ ಬಂದ್ರಲ್ಲ, ನಿಮಗೇನು ಅರ್ಥವಾಗಿದೆ ಯೇಸುವಿನಲ್ಲಿ? ಇದು ಬಹಳ ಪ್ರಾಮುಖ್ಯವಾದದ್ದು. ನಿಮಗೇನು ಅರ್ಥವಾಗಿದೆ? ನಿಮಗೇನು ಗೊತ್ತಾಯ್ತು? ಇಲ್ಲಿ ಏನು ಕಾಣ್ತಾ ಇದೆ? ಇಲ್ಲಿ ನಿಮಗೆ ಸತ್ಯ. ಯೇಸು ಅದೇ ಪ್ರಶ್ನೆ ಕೇಳಿದ್ರು, ನಿನಗೇನು ಕಾಣ್ತಾ ಇದೆ? ಅವನು ಹೇಳಿದನು, ಸುಮ್ಮನೆ ಅಲ್ಲ, ನಾಟಕ ಅವನಲ್ಲ, ಅವನು ನಿಜವಾಗಿ ಹೇಳಿದನು. ಈಗ ಕೆಲವು ಸಮಯದಲ್ಲಿ ಸುಳ್ಳು ಸಾಕ್ಷಿ ಕೊಡೋತರ ಇದ್ದಾರೆ. ಒಬ್ಬ ವ್ಯಕ್ತಿ ಬಂದು ಹೇಳ್ತಾ ಇದ್ದ, ಅವನು ಜನರನ್ನ ಮರಳು ಮಾಡ್ಲಿಕ್ಕೋಸ್ಕರ ಹೇಳುವಂಥದ್ದು, ನನಗೆ ಏಡ್ಸ್ ಕಾಯಿಲೆ ಇತ್ತು, ವಾಸಿ ಆಯ್ತಂತ. ಅದು ಮೋಸ ಮಾಡ್ಲಿಕ್ಕೆ ಹೇಳುವಂಥದ್ದು. ಇಂಥವ್ರು ಇದ್ದಾರೆ ಕೆಲವರೆಲ್ಲ. ಸುಳ್ಳು ಸಾಕ್ಷಿ ಎಂದಿಗೂ ಸಹ ಹೇಳಲಿಕ್ಕೆ ಹೋಗಬಾರ್ದು. ಸುಳ್ಳು ಸಾಕ್ಷಿ ಹೇಳಲಿಕ್ಕೆ ಕೆಲವ್ರನ್ನ ತಯಾರು ಮಾಡಿರ್ತಾರೆ. ಅದೆಂದಿಗೂ ಸಹ ನಮ್ಮ ಜೀವಿತದಲ್ಲಿ ಹೇಳ್ಬಾರ್ದು. ನಮ್ಮ ಜೀವಿತದಲ್ಲಿ ಏನು ಅನುಭವಿಸಿದ ಅದು ಮಾತ್ರ ನಾವು ಹೇಳ್ಬೇಕು. ನಮ್ಮ ಜೀವಿತದಲ್ಲಿ ಕರ್ತನು ಏನು ಮಾಡಿದ ಅದನ್ನು ಮಾತ್ರ ನಾವು ಹೇಳ್ಬೇಕು. ಜನರನ್ನ ಹೇಮಾರಿಸ್ಲಿಕ್ಕೂ ಹೋಗ್ಬೋದು, ಆದರೆ ದೇವ್ರನ್ನ ಹೇಮಾರಿಸ್ಲಿಕ್ಕೆ ಸಾಧ್ಯವಿಲ್ಲ. ದೇವ್ರನ್ನ ಮೋಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇವನು ಈ ಸುಳ್ಳನ್ನು ಹೇಳ್ದಲ್ಲ, ಏನು ಕಾಣ್ತಾ ಇದೆ ನಿನಗೆ? ಅವನು ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಹೇಳಿಲ್ಲ, ಅವನಿಗೇನು ಕಾಣ್ತಾ ಇತ್ತು ಅದನ್ನು ಹೇಳ್ತಾ ಇದ್ದಾನೆ. ಇಲ್ಲದನ್ನೆಲ್ಲ ಹೇಳೋಕೋಬೇಡಿ, ಸಾಕ್ಷಿ ಹೇಳ್ತೀವಿ ಅಂತೇಳಿ ಯಾರನ್ನ ಮೆಚ್ಚಲಿಕ್ಕೆ ಹೋಗಿ ಹೇಳಲಿಕ್ಕೆ ಹೋಗ್ಬೇಡಿ. ಕೆಲವು ಸಮಯದಲ್ಲಿ ಕೆಲವರು ಈ ಸಾಕ್ಷಿಯಲ್ಲೇ ತಮ್ಮನ್ನ ಬಿಂಬಿಸ್ಕೊಳ್ಳಿಕ್ಕಾಗಿ ಅಥವಾ ಈ ಸಾಕ್ಷಿಯಲ್ಲೇ ತಮ್ಮನ್ನ ಫೋಕಸ್ ಮಾಡ್ಕೊಳ್ಳಿಕ್ಕೋಸ್ಕರ ಹೇಳ್ತಾರೆ, ನಾನು ಹೆಂಗಿದ್ದೆ ಗೊತ್ತಾ, ನಾನು ರೌಡಿ ಆಗಿದ್ದೆ, ನಾನು ಅನೇಕರು ಹೊಡಿತಾ ಇದ್ದೆ, ಅನೇಕರ ಮನೆ ನುಗ್ತಾ ಇದೆ, ಹೀಗೆಲ್ಲ ಅಲ್ವಾ? ಇದ್ರಲ್ಲೇನು ತೋರಿಸ್ತಾ ಇದ್ದೆ ಗೊತ್ತುಂಟಾ? ಇವರನ್ನ ಫೋಕಸ್ ಮಾಡ್ಕೊಳ್ಳಿಕ್ಕೆ ತೋರಿಸ್ಬೋದು. ಅದೆಲ್ಲ ಪ್ರಿಯರೇ ಸಾಕ್ಷಿ ಎಂಬುದಾಗಿ ಹೇಳುವಾಗ ಇರ್ಬೋದು, ಹಂಗೆ ಇದ್ರೂ ಇರ್ಬೋದು. ಅಲ್ಲಿ ತಗ್ಗಿಸುವಿಕೆ ಒಂದು ವಿಷಯ ಇರಬೇಕು. ನಾನೆಂಥ ಪಟಿಂಗನಾಗಿದೆ ಅಂತ ಕುಗ್ಗಿಸ್ಕೊಂಡು ನಾನೆಂಥ ಕೆಟ್ಟವನಾಗಿದೆ ಎಂಬುದಾಗಿ ನಾವು ಅದನ್ನು ಒಪ್ಪಿಕೊಳ್ಳುವಂಥರಾಗಿರ್ಬೇಕಷ್ಟೇನೆ. ಅದರಲ್ಲಿ ನಮ್ಮನ್ನು ನಾವು ಆ ಸಾಕ್ಷಿಯಲ್ಲಿ ಅನೇಕರು ದುರುದ್ದೇಶದಿಂದ ಫೋಕಸ್ ಮಾಡ್ಕೊಳ್ಳಿಕ್ಕೆ, ತಮ್ಮನ್ನು ತಾವು ಹೊಗಳ್ಕೊಳ್ಳಿಕ್ಕೆ ಹೇಳುವಂಥ ವಿಷಯನೂ ಅಲ್ಲ. ಅಂದ ಇಲ್ಲಿ ಈ ವ್ಯಕ್ತಿ ಹೇಳುವಂಥದ್ದು ತನಗೆ ಏನಾಗಿದೆ ಅದನ್ನು ಮಾತ್ರ ಹೇಳ್ತಾ ಇದ್ದಾನೆ. ಎಲ್ಲ ಸ್ಪಷ್ಟವಾಗಿ ಕಾಣ್ತಿದೆ ಎಂಬುದಾಗಿ ಹೇಳ್ತಾ ಇಲ್ಲ, ಎಲ್ಲೋ ಗೊತ್ತಾಯ್ತು ಎಂಬುದಾಗಿ ಹೇಳ್ತಾ ಇಲ್ಲ. ಅವನಿಗೆ ಏನಾಗಿದೆ ಅದನ್ನು ಹೇಳ್ತಾ ಇದೆ. ನಮ್ಮ ಜೀವಿತದಲ್ಲಷ್ಟೇ ನಿಜವಾಗಲೂ ಏನು ದೇವರಿಂದ ನಾವು ಪಡ್ಕೊಂಡಿದ್ದೇವೋ, ದೇವ್ರು ನಮ್ಗೆ ಏನು ಮಾಡಿದ್ದೇನೋ ಅದನ್ನು ಮಾತ್ರವೇ ನಾವು ಹೇಳ್ಬೇಕು. ಅದು ನಿಜವಾದ ಸಾಕ್ಷಿ. ಇಲ್ಲದೆ ಸುಳ್ಳು ಸಾಕ್ಷಿಗಳಾಗ್ಬಿಡ್ತವೆ. ಇವತ್ತೆಲ್ಲ ಸುಳ್ಳು ಸಾಕ್ಷಿಗಳು, ಅನೇಕ ಮ್ಯಾಗಝಿನ್ಗಳು ಬರ್ತವೆ ಸುಳ್ಳು ಸಾಕ್ಷಿಗಳು. ಅದರಿಂದ ಪ್ರಿಯರೇ, ಅದು ಬೇಕಿಲ್ಲ ನಮಗೆ. ನಮ್ಮ ಜೀವಿತದಲ್ಲಿ ಏನಾಯಿತು ಅದು ಮಾತ್ರ ನಾವು ಸಾಕ್ಷಿಗಳಾಗಿ ಹೇಳಲಿಕ್ಕೆ ಹೋಗೋತ್ತರಾಗಿರೋಣ. ಇಲ್ಲಿ ಆತನು ಹೇಳಿದನು, ನಂತರ ಕರ್ತನು ಮತ್ತೊಂದು ಸಾರಿ ಮುಟ್ಟಿದಾಗ ಅವನ ಕಣ್ಣು ಸ್ಪಷ್ಟವಾಗಿ ತೆರೆಯಿತು, ಅವನಿಗೆ ಗುಣವಾಯಿತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಒಂದು ದಿವಸ ಪ್ರಿಯರೇ, ನಾವು ಈ ಸ್ಪಷ್ಟತೆಗೆ ಹೋಗುತ್ತೇವೆ, ಆತ್ಮೀಯ ಸ್ಪಷ್ಟತೆಗೆ ಹೋಗುತ್ತೇವೆ. ಈಗ ನಾವು ಸ್ವಲ್ಪ ಮಾತ್ರ ತಿಳಿತಾ ಹೋಗ್ತೇವೆ. ಒಂದು ದಿವಸ ಕರ್ತನು ಬಂದಾಗ ನಾವೆಲ್ಲವನ್ನು ತಿಳ್ಕೊಳ್ತೇವೆ. ಕರ್ತನು ಬಂದಾಗ ಕರ್ತನು ನಮ್ಮನ್ನು ಸಂಪೂರ್ಣ ತಿಳ್ಕೊಂಡಿರುವ ಹಾಗೆ ನಾವು ಆತನನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನಾವು ಇಲ್ಲಿ ಎಷ್ಟೇ ಕಲಿತರೂ ನಾವು ಸಂಪೂರ್ಣರಂತೂ ಅಲ್ಲ. ಓಕೆ, ನೀವೆಷ್ಟೇ ಆದಿಕಾಂಡ ಹಿಡಿದು ಪ್ರಕಟಣೆಯವರೆಗೆ ಎಷ್ಟು ಸಾರಿ ಓದಿದ್ರು ನಾವು ಸಂಪೂರ್ಣರಲ್ಲ. ನಾವಿನ್ನೂ ಕೊರತೆ ಉಳ್ಳಂಥವ್ರೆ. ಅನೇಕ ಪ್ರಿಯರು ಸುಮಾರು ಸರಿ ಓದಿದ್ದೀರ ಅಂತ ನೆನೆಸ್ತೇನೆ. ಆದಿಕಾಂಡ ಪ್ರಕಟಣೆಯವರೆಗೆ ಸುಮಾರು ಸರಿ ಓದಿದ್ದೀರ ಅನೇಕರು, ಆದರೆ ಇನ್ನೂ ಕೊರತೆ ಉಳ್ಳವರ ನಾವು. ಇನ್ನೊಂದು ಸಾರಿ ಓದುವಾಗ ಇನ್ನೊಂದು ಸತ್ಯ ಅರ್ಥವಾಗ್ತದೆ, ಇನ್ನೊಂದು ಸಾರಿ ಓದಾಗ ಇನ್ನು ಬೇರೆ ರೀತಿ ಅರ್ಥವಾಗ್ತದೆ ನಮಗೆ. ಅದರಿಂದ ಈ ದೇವರ ವಾಕ್ಯ ನಾವು ಸಂಪೂರ್ಣವಾಗಿ ಕಲಿತು ಈ ಲೋಕದಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಕಲಿತಾನೇ ಹೋಗೋಣ ಪ್ರಿಯರೇ. ಒಂದು ದಿವಸ ಕರ್ತನು ಬರುತ್ತಾನೆ, ಆವಾಗ ಎಲ್ಲವೂ ಸ್ಪಷ್ಟ ಆಗ್ತದೆ. ಆಗ ಹೆಂಗನ್ನಿಸ್ತದೆ ಅಂದರೆ, ಈ ಸೊಲೊಮೋನನಿಗೆ ಬಂದು ಶೆಬಾ ದೇಶದ ರಾಣಿ ಹೇಳಿದ್ರಲ್ಲ, ಹಂಗೆ ಅನ್ನಿಸ್ತದೆ ನಮಗೆ. ಶೆಬಾದ ದೇಶದ ರಾಣಿ ಬಂದು ಹೇಳಿದ್ರು ಸೊಲೊಮೋನ ಅರಸನಿಗೆ, ಏನಂತೆ, ಅಲ್ಲ, ಈ ಸೊಲೊಮೋನ್ನ ಜ್ಞಾನದ ಕುರಿತಾಗಿ, ಅವನ ವೈಭವದ ಕುರಿತಾಗಿ ಇಲ್ಲಿ ನೋಡ್ಕೊಂಡು ಹೋದಂಥವ್ರು ರಾಣಿಗೆ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಶೆಬಾ ದೇಶದ ರಾಣಿಗೆ ಹೋಗಿ ಹೇಳಿದ್ರಂತೆ,
ಆ ಸೊಲೊಮೋನ್ ಎಷ್ಟು ವೈಭವದಲ್ಲಿದ್ದಾನೆ ಗೊತ್ತಾ ಅಂತ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಂತೆ. ಆವಾಗ ಅವಳಿಗೆ ಅದು ನಂಬಲಿಕ್ಕೆ ಆಗಲಿಲ್ಲ ಅಂತ. ನೀವು ನಿಜವಾಗ್ಲೂ ಹಿಂಗಿದ್ದಾನ, ಈ ರೀತಿ ಇದೆಯಾ ಅಂತ ರೀತಿಯಲ್ಲಿ ಡೌಟ್ ಪಟ್ಲಂತ ಅವಳವ್ರು ಹೇಳಿದಾಗ. ಇಷ್ಟು ವೈಭವದಲ್ಲಿ ಇದ್ದಾನೆ, ಇಷ್ಟು ಜ್ಞಾನಿನವನು ಅಂತೇಳಿ ಡೌಟ್ ಪಟ್ಲಂತ ಅವಳು. ಯಾರು? ಶೇಬಾ ದೇಶದ ರಾಣಿ. ನಮ್ನಿಲ್ಲ ಅಂತ ಹೇಳ್ತದೆ. ಆಗ ಇದು ನೋಡ್ಲಿಕ್ಕೆ ಅಂತಾನೆ ಬಂದ್ಲಂತ ಸೊಲೊಮೋನ್ನ ಅರಮನೆಗೆ. ಅವಳು ಬಂದ ಸಮಯದಲ್ಲಿ ಅವಳು ಹೇಳಿದ್ಲು ಅಂತಂದ್ರೆ, ಅವಳು ಹೇಳಿದ್ಲಂತೆ, ನನಗೆ ನಿನ್ನ ವೈಭವದಲ್ಲಿ ನನಗೆ ಹೇಳ್ದಂಥವ್ರು ಅರ್ಧವನ್ನು ಹೇಳಿಲ್ಲ ಅಂತ ಹೇಳಿದ್ಲಂತ. ಅರ್ಥ ಆಯ್ತಾ? ಅರ್ಧ ಹೇಳಿದ್ರೆ ನಂಬಿಲ್ಲ ಅವಳು. ಅರ್ಧನೂ ಹೇಳಿಲ್ಲ ಅಂದ್ರೆ ಅರ್ಧಕ್ಕಿಂತ ಕಡಿಮೆ ಹೇಳಿದ್ರು ಸಹ ಇಷ್ಟು ವೈಭವ ಇದೆ ಅವನಿಗೆ, ಇಷ್ಟು ಜ್ಞಾನಿನ ಅಂತ ಹೇಳಿ ಅಲ್ಲಿ ಡೌಟ್ ಪಟ್ಲಂತ ಅವಳು. ಅಲ್ಲಿರುವಾಗ ಬಂದು ನೋಡಿದಾಗ ಅರ್ಥ ಆಯ್ತಂತ ಏನಂತ, ನನಗೆ ಅರ್ಧವನ್ನು ಹೇಳಿಲ್ಲ ಇವರು ಎಂಬುದಾಗಿ ಹೇಳಿದಂತ. ಅದರ ಅರ್ಥ ಈ ಸೊಲೊಮೋನ್ನ ಕುರಿತಾಗಿ ಮುಖಾಮುಖಿಯಾಗಿ ನೋಡಿದಾಗ ಅವಳಿಗೆ ಅರ್ಥವಾಯಿತು, ಎಂಥ ವೈಭವದಲ್ಲಿ ತನಿದ್ದಾನೆ ಎಂಬುದಾಗಿ. ನನ್ನ ಕರ್ತನನ್ನು ಅವತ್ತು ನೋಡುವಾಗ ಒಂದು ದಿವಸ ಅರ್ಥವಾಗ್ತದ ಪ್ರಿಯರೇ. ಏನಂತಾರೆ, ನಾವು ಭೂಲೋಕದಲ್ಲಿ ಇದ್ದುಕೊಂಡು ಇಂಥ ಮಹಿಮೆಯ ಕರ್ತನನ್ನು ಆರಾಧಿಸ್ತಾ ಇದ್ವ, ನಾವು ಈ ದೇವ್ರನ್ನಪ್ಪ ನಾವು ನಂಬಿದ್ದು ಅನ್ನಿಸ್ತದ ಅವಾಗ. ಅರ್ಥ ಆಯ್ತಾ? ಇಂಥ ದೇವ್ರನ್ನ ಮೇಲೆ ನಂಬಿಕೆ ಇಟ್ವ ನಾವು, ಈ ಶ್ರೇಷ್ಠ ಕರ್ತನ ಮೇಲೆ ನಂಬಿಕೆ ಇಟ್ಕೊಂಡು ಬಂದವ ನಾವು, ಎಂಥ ಭಾಗ್ಯವಂತರು ನಾವು ಅನ್ನಿಸ್ತದಂತ ಅವಾಗ ಇನ್ನೂ ನಾವು ಅರ್ಥ ಮಾಡಿಕೊಳ್ಳುವಾಗ. ಅದರಿಂದ ಪ್ರಿಯರೇ, ಇಷ್ಟೇ ಅಲ್ಲ ನಮ್ಮ ಕರ್ತನ ಕುರಿತಾಗಿ ತಿಳಿದಿರುವುದದ್ದು. ದಿನನಿತ್ಯ ತಿಳಿತಾ ಹೋದರೂ ಸಹ ನಮ್ಮ ಕರ್ತನು ಶ್ರೇಷ್ಠನು, ದೊಡ್ಡವನೇ. ಅವರು ಒಂದು ದಿವಸ ಹೋದಾಗ ನಮಗೆ ಅಮೇಜ್ ಆಗ್ತದೆ, ಆಶ್ಚರ್ಯ ಆಗ್ತದೆ, ನಾವು ದಂಗಾಗ್ತೇವೆ ನಮ್ಮ ಕರ್ತನನ್ನು ಒಂದು ದಿವಸ ದೃಷ್ಟಿ ಮಾಡುವಾಗ. ಈ ಕರ್ತನನ್ನು ನಂಬಿದ್ದು ಎಂಬುದಾಗಿ. ಅದರಿಂದ ಒಂದು ದಿವಸ ಎಲ್ಲವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ. ಅದು ನಮ್ಮ ಆತ್ಮೀಕ ಪರಿಪೂರ್ಣತೆ ಪ್ರಿಯರೇ. ಈ ಕಣ್ಣು ತೆರೆಯಲ್ಪಟ್ಟಿದೆ, ಆ ಸತ್ಯ ನಮಗೆ ಅರ್ಥವಾಗಿದೆ. ನಾವು ಮುಂದೆ ಇನ್ನೂ ಆಳವಾದಂಥ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವು ಮುಂದೆ ಸಾಗೋಣ ಪ್ರಿಯರೇ. ನಮ್ಮ ಜವಾಬ್ದಾರಿ ಏನು? ನಾವು ಕಂಡಂಥ ಈ ಸತ್ಯದ ಕಡೆಗೆ ಅನೇಕರನ್ನ ನಡೆಸುವಂಥ ಜವಾಬ್ದಾರಿ, ಜೊತೆಯಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸುವಂಥ ಜವಾಬ್ದಾರಿ ನಮಗಿದೆ. ಉಳ್ಳಂಥ ನಾವುಗಳು ಕಣ್ಣಿಲ್ಲದಂಥವ್ರನ್ನ ಕರ್ತನ ಬಳಿಗೆ ನಡೆಸುವಂಥ ಜವಾಬ್ದಾರಿಗಳವರಾಗಿರೋಣ. ಕರ್ತನವರ ಕಣ್ಣನ್ನು ಮುಟ್ಟಿ ಅವರ ಆತ್ಮೀಯ ಕಣ್ಣು ತೆರೆದು ಸತ್ಯ ಏನಂತ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ ಪ್ರಿಯರೇ. ದೇವರ ವಾಕ್ಯದ ಮುಖಾಂತರ ಮಹಿಮೆ ಹೊಂದಲಿ. ನಾಳೆ ಮತ್ತೊಂದು ಸತ್ಯವನ್ನು ಕಲೀಲಿಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವಂತರಾಗಿರೋಣ.